ಏನಂತೀರಿ? ಅಪಿಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಬಹುಶಃ ಈ ಶ್ಲೋಕನ ಎಲ್ಲರೂ ಕೇಳಿರ್ತೀವಿ ಅಲ್ವಾ? ಇದು ಶ್ಲೋಕ ಎಲ್ಲಪ್ಪ ಬರುತ್ತೆ ಅಂತ ಹೇಳಿದ್ರೆ, ರಾಮಾಯಣದ ಕಡೆಯಲ್ಲಿ ರಾವಣನ ಸಾಯಿಸಿರ್ತಾನೆ. ಸಾಯಿಸಿದ್ಮೇಲೆ ವಾಪಸ್ ರಾಮನಿಗೆ ಏನಂತ ಹೇಳಿದ್ರೆ ಅವನ ಊರಿಗೆ ಹೋಗ್ಬೇಕು ಅಂತ. ರಾಮನೂರು ಯಾವ್ದಾದ್ರು ಗೊತ್ತಾ? ಯಾವ್ದು ಅಂತ ರಾಮನೂರು? ರಾಮನೂರು ಯಾವ್ದು? ಅಯೋಧ್ಯೆಗೆ ಹೋಗ್ಬೇಕು ಅಂತ ಇರುತ್ತೆ. ಆದ್ರೆ ಅಯೋಧ್ಯೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಆಗ್ಲೇ 14 ವರ್ಷ ಆಗ್ಬಿಟ್ಟಿರುತ್ತೆ ಬಿಟ್ಬಿಟ್ಟು ಅಯೋಧ್ಯೆನ. ಹಾಗಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಲಕ್ಷ್ಮಣ ಇರ್ತಾರಲ್ಲ, ಲಕ್ಷ್ಮಣ ಯಾರೋ ರಾಮನ ತಮ್ಮ, ಅವನೇನ್ ಮಾಡ್ತಾನೆ ಅಂತ, ರಾಮನ ತಮ್ಮ ಏನ್ ಹೇಳ್ತಾನೆ ಅಂದ್ರೆ, ಅಣ್ಣ ನಾವ್ ಹೇಗಿದ್ದು ಇದು ಗೆದ್ದುಬಿಟ್ಟಿದೀವಿ, ಲಂಕಾನ ಗೆದ್ದುಬಿಟ್ಟಿದೀವಿ. ಲಂಕಾ ಆಗಿನ ಕಾಲಕ್ಕೆ ಅದು ಚಿನ್ನದ ನಗರಿ ಇಟ್ಟಿರುತ್ತೆ, ಅಂದ್ರೆ ಚಿನ್ನದ ಅಷ್ಟು ಚೆನ್ನಾಗಿರುತ್ತೆ, ಚಿನ್ನದ ನಗರಿ ಇಟ್ಟಿರುತ್ತೆ. ಅಲ್ಲಿ ಹೋದ್ರೆ ಭರತ ನಮ್ಗೆ ರಾಜ್ಯಭಾರ ಕೊಡ್ತಾನೋ ಇಲ್ವೋ, ಹಾಗೆ ನಾವ್ ಇಲ್ಲೇ ಇದ್ಬಿಡೋಣ ಅಂತ ಹೇಳ್ತಾನೆ. ಆಗ ರಾಮ ಈ ಶ್ಲೋಕ ಹೇಳ್ತಾನೆ ಅಂದ್ರೆ, ಅಪಿಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ, ಅಂದ್ರೆ ಅಯ್ಯೋ ಲಕ್ಷ್ಮಣ, ಲಂಕೆ ಅದು ಚಿನ್ನದ ನಗರಿ ಆಗಿರ್ಬೋದು, ಅದು ನನಗೆ ಇಷ್ಟಪಡಲ್ಲ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ, ಅಂದ್ರೆ ನನ್ನ ಜನನೀ ಜನ್ಮಭೂಮಿ, ನನ್ನ ಜನನಿ ಅಂದ್ರೆ ನನ್ನ ತಾಯಿ, ಮತ್ತೆ ಜನ್ಮಭೂಮಿ ಅದು ಸ್ವರ್ಗಕ್ಕಿಂತ ಮಿಗಿಲು ಅಂತ ಹೇಳ್ತಾರೆ. ಸೊ ಹಾಗೆ ಇವತ್ತಿನ ದಿವಸ ನಾನು ಯಾಕೆ ಶ್ಲೋಕನ ಹೇಳಿದೆ ಅಂತ ಹೇಳಿದ್ರೆ, ನಮ್ಮ ಸಂಸ್ಕಾರ ಸಂಸ್ಕೃತಿಗಳು ಇದು ನಮಗೆ ಅತ್ಯವಶ್ಯಕ. ನಮ್ಗೆ ಏನಾಗಿದೆ ಅಂತ ಇವತ್ತು, ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿಗಳು ಜನಗಳಿಗೆ ಗೊತ್ತಾಗ್ತಿಲ್ಲ, ನಾವು ಹೇಳ್ತಾ ಇಲ್ಲ ನಾವು. ಸೊ ಹೇಳದೆ ಇರೋದಕ್ಕೋಸ್ಕರ ಅಂದ್ರೆ ನಮ್ಮ ತನ ಗೊತ್ತಿಲ್ಲ, ನಮ್ಮ ಸಂಸ್ಕಾರ ಮತ್ತೆ ಸಂಸ್ಕೃತಿಗಳು ಗೊತ್ತಿಲ್ಲ. ಸೊ ಹಾಗಾಗಿ ಆ ಸಂಸ್ಕಾರ ಮತ್ತೆ ಸಂಸ್ಕೃತಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ, ಮೊನ್ನೆ ಏನೋ ಒಂದು ನಮ್ಮ ಇದರಲ್ಲಿ ಒಂದು ಹೋದ ತಿಂಗಳು ನಮ್ಮ ಭಾರತದಲ್ಲಿ ಏನೋ ಒಂದು ನಡೀತು, ಒಂದು ಆಪರೇಷನ್ ಅಂತ ನಡೀತು. ಯಾರಾದ್ರೂ ಹೇಳ್ತಾರೆ ಏನ್ ಆಪರೇಷನ್ ನಡೀತು ಗೊತ್ತಾ? ಆಪರೇಷನ್ ಏನೋ ಸಿಂಧೂರ್, ಆಪರೇಷನ್ ಸಿಂಧೂರ್ ನಡೀತು. ಆಪರೇಷನ್ ಸಿಂಧೂರ್ ಏನದು? ವಾರ ಅಲ್ಲ ಅದು ವಾರೇ ಅಲ್ಲ ಅದು ಸುಮ್ಮನೆ ಒಂದ್ ದೀಪಾವಳಿ ಪಟಾಕಿ ಹಚ್ಚಿದಂಗೆ ನಾವು ಹೋಗಿ ಬಂದಿದ್ದು. ಅದಕ್ಕೆ ಸುಮ್ಮನೆ ದೀಪಾವಳಿ ಪಟಾಕಿ ಹಚ್ಚಿದಂಗೆ ಬಂದಿದ್ದಕ್ಕೇನೆ ಯಾವ್ಯಾವ ದೇಶಗಳು ನಡಗಕ್ ಶುರು ಮಾಡಿದ್ವು. ಬರೀ ದೇಶಗಳು ನಡಗಲಿಲ್ಲ, ಇಡೀ ಪ್ರಪಂಚಕ್ಕೆ ಭಾರತ ಅಂದ್ರೆ ಏನು ಅಂತ ಗೊತ್ತಾಯ್ತು. ಏನೋ ಭಾರತ ಅಂದ್ರೆ ಯಾವುದು? ಭಾರತ ಯಾವುದು? ಭಾರತ ಅಂದ್ರೆ ಏನು? ಭಾರತ ಅಂದ್ರೆ ನಮ್ಮ ದೇಶ. ಇದೇ ತಪ್ಪಾಗೋಗಿರೋದ್ರಿಂದ ಜನಗಳಿಗೆ ಏನಾಗಿದೆ ಅಂದ್ರೆ, ನಮ್ ಭಾರತ ಅಂದ್ರೆ ಯಾರಿಗೂ ಗೊತ್ತಾಗದೇ ಇಲ್ಲ. ಇಂಡಿಯಾ ಅಂದ ತಕ್ಷಣ ನಮ್ದು ಅಂತಿದೆ ಅಂದ್ರೆ ಇಂಡಿಯಾ, ಅದಕ್ಕಿಂತ ಅದು ನಿಜವಾದ ಹೆಸರೇನೋ ಭಾರತ. ಹಾಗಾಗಿ ನಾವು ಭಾರತ ದೇಶದವರು, ಹಾಗಾಗಿ ನಮ್ಗೆ ಭಾರತೀಯರು ಅಂತ ಕರೀತಾರೆ. ನಮ್ಮದೇ ಸಂಸ್ಕಾರ ಮತ್ತೆ ಸಂಸ್ಕೃತಿಗಳಿದೆ, ನಮ್ದೇ ಆಚರಣೆಗಳಿದೆ, ನಮ್ದೇ 100 ಕಥೆಗಳಿದೆ, ನಮ್ದೇ 1000 ಕಥೆಗಳು. ನಾವು ಹೇಳ್ಕೊಳಕ್ಕೆ ನಮ್ಗೆ ಅಂದ್ರೆ ಎದೆ ಉಬ್ಬಿಸ್ಕೊಂಡು ಹೋಗುವಂತದ್ದು ಕೆಲಸಗಳಿದೆ, ಅಷ್ಟೊಂದಿದೆ. ಅದ್ರಲ್ಲಿ ಸ್ವಲ್ಪನ ಕಲ್ತ್ಕೊಂಡು ಹೋಗೋಣ. ಈ ಮಾಸ ಅಂದ್ರೆ ಈ ತಿಂಗಳು ಅಂದ ತಕ್ಷಣ ನಾವೇನಂತೀವಿ? ಈ ತಿಂಗಳು ಯಾವ್ದು? ಈ ತಿಂಗಳು ಏನಂತೀವಿ? ಜುಲೈ. ನಮ್ಗೆಲ್ಲರಿಗೂ ಏನ್ ಗೊತ್ತು? ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಇಷ್ಟೇ ಗೊತ್ತಿರೋದು ನಮಗೆ. ಬದು ಬಿಟ್ರೆ ಅದು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಈ ತಿಂಗಳು ಯಾವ್ದಿದು? ಹಾಗಿದ್ರೆ ಈ ತಿಂಗಳು ಏನ್ ನಡೀತಾ ಇದೆ? ಈ ತಿಂಗಳೇನು? ಆಷಾಢ ಮಾಸ ನಡೀತಾ ಇದೆ. ಸಾಧಾರಣವಾಗಿ ಆಷಾಢ ಮಾಸದಲ್ಲಿ ಯಾವುದೇ ಹಬ್ಬ ಇರಲ್ಲ, ಹೌದಲ್ವಾ? ಆಷಾಢ ಮಾಸದಲ್ಲಿ ಹಬ್ಬಗಳಿರಲ್ಲ, ಆಷಾಢ ಮಾಸದಲ್ಲಿ ಒಳ್ಳೇದ್ ಮಾಡಲ್ಲ, ಆಷಾಢ ಮಾಸದಲ್ಲಿ ಯಾವುದೇ ಸಭೆ ಸಮಾರಂಭಗಳು ಮಾಡಲ್ಲ. ಆದ್ರೆ ಒಂದು ಹಬ್ಬ ಮಾಡ್ತೀವಿ ಆಷಾಢ ಮಾಸದಲ್ಲಿ. ಯಾರಿಗಾದ್ರೂ ಗೊತ್ತಾ? ಆಷಾಢ ಮಾಸದಲ್ಲಿ ಒಂದು ಹಬ್ಬ ಮಾಡ್ತೀವಿ. ಆಷಾಢ ಮಾಸದ ಯಾವತ್ತು ಗುರುಪೂರ್ಣೆ ಮಾಡ್ತೀವಿ? ಆಷಾಢ ಮಾಸದ ಪೌರ್ಣಿಮೆ. ಅಂದ್ರೆ ಆಷಾಢ ಮಾಸದ ಹುಣ್ಣಿಮೆ ಬರುತ್ತಲ್ಲ, ಆ ಹುಣ್ಣಿಮೆ ನಾವು ಗುರು ಪೌರ್ಣಿಮೆ ಅಂತ ಮಾಡ್ತೀವಿ. ಹಾಗಾಗಿ ನಾವು ಇವತ್ತಿನ ಕಥೆ ಏನು ಶುರು ಮಾಡ್ಕೊಂಡ್ವಿ, ಆ ಕಥೆನ ಮೊದಲನೇದಾಗಿ ಯಾವಾಗ್ಲೂ ನಾವೇನ್ ಮಾಡ್ಬೇಕಿದ್ರೆ ಹೇಳ್ತೀವಿ ಏನಂದ್ರೆ, ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತೀವಿ. ಅಂದ್ರೆ ನಾವು ಇದರಲ್ಲಿ ಮಾತೃಭ್ಯೋ ನಮಃ ಅಂತ ಹೇಳ್ತೀವಿ. ಅದಾದ್ಮೇಲೆ ಪಿತೃಭ್ಯೋ ನಮಃ ಅಂತ ಹೇಳ್ತೀವಿ. ತಂದೆ ತಾಯಿಗಳಾಗಿದ ತಕ್ಷಣ ಆಚಾರ ದೇವಭ್ಯೋ ನಮಃ ಅಂತೀವಿ, ಅಥವಾ ಗುರುಭ್ಯೋ ನಮಃ ಅಂತ ಹೇಳ್ತೀವಿ. ಅಂದ್ರೆ ತಂದೆ ತಾಯಿ ಬಿಟ್ರೆ ನಮ್ಗೆ ಯಾರೋ ಮೂರನೇವ್ರು ನಮ್ಗೆ
ಗುರು. ನಮ್ಮ ತಂದೆ ತಾಯಿ ಏನ್ ಮಾಡ್ತಾರೆ ಇವತ್ತೆಲ್ಲ ಕಾಲದಲ್ಲಿ ಅಪ್ಪ ಅಮ್ಮ ಇಬ್ರು ಕೆಲ್ಸ ಕೊಟ್ಟು ಹೋಗ್ತಾರೆ ಅಲ್ವಾ, ಎಲ್ಲರೂ ಇಬ್ರು ಕೆಲ್ಸ ಕೊಟ್ಟು ಹೋಗ್ತಾರೆ. ಅವ್ರು ಏನ್ ಮಾಡ್ತಾರೆ, ಇನ್ನು ಮಗಳಿಗೆ 2 ವರ್ಷ 3 ವರ್ಷ ಆಗೋಸತಿ ಅವ್ರನ್ನ ಅಲ್ಲೊಂದು ಇಂಟರ್ ಗಾರ್ಡನ್ ಕಳಿಸ್ಬಿಡ್ತಾರೆ. ಅದಾದ್ಮೇಲೆ LKG, ಅದಾ ಪ್ರೀ ನರ್ಸರಿ, LKG, UKG. ಕೊನೆಗೆ ಏನಾಗೋದಿರುತ್ತೆ ಅಂದ್ರೆ ಅಪ್ಪ ಅಮ್ಮನಿಗಿನ ಜಾಸ್ತಿ ಯಾರು ನೋಡ್ಕೊಂಡಿರ್ತಾರೆ, ಗುರುಗಳೇ ಇರ್ತಾರೆ. ಅಂದ್ರೆ ಇಡೀ ನಮ್ಮ ಜೀವನ ರೂಪಿಸೋದು ಯಾರು, ಗುರುಗಳು. ಹಾಗಾಗಿ ಇವತ್ತಿಂದು ನಮ್ಗೆ ಇವತ್ತು ಎಷ್ಟೇ ತಾರೀಕು, ಇವತ್ತು 4ನೇ ತಾರೀಕು. ಸೊ ಇವತ್ತಿಂದ ಇನ್ನು 10 ದಿವಸ ಅಂದ್ರೆ ಇನ್ನು 6 ದಿವಸಕ್ಕೆ ಅಂದ್ರೆ 10ನೇ ತಾರೀಕು ಗುರು ಪೌರ್ಣಿಮೆ ಇದೆ. ಆ ಗುರು ಪೌರ್ಣಿಮೆನ ವ್ಯಾಸ ಪೂರ್ಣಿಮೆ ಅಂತ ಕರೀತಾರೆ. ಹಾಗಾಗಿ ಇವತ್ತಿನ ದಿವಸ ನನ್ನ ಕಥೆಯಲ್ಲಿ 2 ತರ ಮಾಡ್ಕೊಂಡಿದ್ದೀನಿ. ಒಂದು ವ್ಯಾಸರು ಅಂದ್ರೆ ಯಾರು ಅಂತ ಒಂದು ಹೇಳ್ತೀನಿ, ವೇದ ವ್ಯಾಸರು ಅಂತ ಹೇಳ್ತಾರೆ, ವ್ಯಾಸರು ಅಂತ ಹೇಳ್ತೀನಿ. ಅದಾದ್ಮೇಲೆ ಒಂದಷ್ಟು ಗುರು ಶಿಷ್ಯರ ಕಥೆಗಳು ಹೇಳ್ತೀನಿ. ಆಯ್ತಾ, ಗುರು ಶಿಷ್ಯರ ಕಥೆ ಹೇಳೋಣ. ಗುರು ಶಿಷ್ಯರ ಕಥೆಗಳು ಚೆನ್ನಾಗಿರ್ತಲ್ಲ ನಿಮ್ಗೆ. ಹೆಂಗು ಪಾಠದಲ್ಲಿ ಟೀಚರ್ಸ್ ಗಳೆಲ್ಲ ಇರ್ತಾರಲ್ಲ, ಯಾವ ರೀತಿ ಟೀಚರ್ಸ್ ಇದ್ರು ಅವಾಗ, ಯಾವ ತರ ಇದ್ರು ಮಕ್ಳುಗಳು, ಯಾವ ರೀತಿ ಇದ್ರು ಅಂದ್ರೆ ಹೇಳೋಣ. ವ್ಯಾಸರು ಅಂದ್ರೆ ಯಾರು ಅಂದ್ರೆ ಅವ್ರನ್ನ ವೇದ ವ್ಯಾಸರು ಅಂತಾನು ಕರೀತಾರೆ. ಅವರು ಈ ಹೇಳದಲ್ಲ 10ನೇ ತಾರೀಕು ಅಂದ್ರೆ ಆಷಾಢ ಮಾಸದ ಹುಣ್ಣಿಮೆಯ ದಿವಸ ಅವರು ಹುಟ್ಟಿದಬ್ಬ. ಹಾಗಾಗಿ ಅದನ್ನ ಗುರು ಪೌರ್ಣಿಮೆ ಅಂತ ಕರಿತೀವಿ. ಆ ಗುರು ಪೌರ್ಣಿಮೆ ಅಂದ್ರೆ ವ್ಯಾಸರು ಅಂದ್ರೆ ಯಾರು ಅಂದ್ರೆ ನಮ್ಗೆ ಪರಾಶರರು ಅಂತ ಬರುತ್ತಾರೆ. ಪರಾಶರರು ಒಂದ್ಸತಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾಗಿದ್ರೆ ಮಧ್ಯ ನದಿ ಇರುತ್ತೆ. ನದಿ ಇರ್ಬೇಕಿದ್ರೆ ಆ ಕಡೆಯಲ್ಲಿ ದೋಣಿ ಎತ್ಕೊಂಡಿರ್ತಾರೆ, ಈ ಕಡೆ ಇರ್ತಾರೆ ದೋಣಿ ಕರೀತಾರೆ. ದೋಣಿಯರು ಇವಾಗಿನ ಕಾಲದಲ್ಲ ಬೋಟ್ಗಳು ಇರ್ತಿತ್ತಲ್ಲ, ಬೋಟ್ಗಳೆಲ್ಲ ಇರಲಿಲ್ಲ. ಅವಾಗ ದೋಣಿಗೆ ಒಬ್ರು ದೋಣಿ ಹಾಯ್ತಾ ಇರ್ಬೇಕು, ಹೀಗೆ ದೋಣಿನ ಸಾಗಿಸ್ತಾ ಇರ್ಬೇಕು. ಹಾಗಾಗಿ ಈ ಕಡೆ ಕೈ ತೋರಿಸ್ತಾರೆ. ಅವಾಗ ಅವ್ರೇನ್ ಮಾಡ್ತಾರೆ, ಆ ಕಡೆ ದೋಣಿಯಿಂದ ಯಾರೊಬ್ರು ಬರ್ತಾರೆ ಅಂತ ಹೇಳಿದ್ರೆ ಸಾಧಾರಣವಾಗಿ ದೋಣಿ ಓಡಿಸೋದು ಯಾರೋ ಗಂಡಸರು. ಆದ್ರೆ ಅಲ್ಲೇನ್ ನೋಡಿದ್ರೆ ಅಲ್ಲೊಬ್ಳು ಹೆಂಗಸ್ ಬಂದಿರ್ತಾರೆ. ಆಶ್ಚರ್ಯ ಆಗ್ಬಿಡುತ್ತೆ, ಏನಪ್ಪ ಇದು ದೋಣಿನ ಹೆಂಗಸರು ಓಡಿಸ್ತಾರ ಅಂತ. ಆಯ್ತು ಅಂತಾರೆ, ಏನಮ್ಮ ಓಡಿಸ್ತೇನೆ, ಕರ್ಕೊಂಡು ಹೋಗ್ತೇನೆ. ಕರ್ಕೊಂಡು ಹೋಗ್ತೀವಿ. ಏನ್ ಹೆಸರು ಅಂತಾರೆ, ಸತ್ಯವತಿ ಅಂತ ಹೇಳ್ತಾರೆ. ಏನೋ ಸತ್ಯವತಿ ಅಂತಂದ್ರೆ ಅವ್ಳು ಯಾರಮ್ಮ ನೀನು ಅಂತ ಹೇಳಿದ್ರೆ, ಇಲ್ಲಿಯ ರಾಜನ ಮಗಳು ನಾನು, ಇಲ್ಲಿ ಇದು ಬೆಸ್ತರ ರಾಜ ಇದ್ದಾನೆ, ಈ ಬೆಸ್ತರ ರಾಜನ ಮಗಳು ನಾನು ಅಂತಾನೆ. ಆಯ್ತು ಕರ್ಕೊಂಡು ಹೋಗ್ತೀನಿ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಕೂತ್ಕೊಂಡು ಹೋಗ್ತಾರೆ. ಕೂತ್ಕೊಂಡು ತುಂಬಾ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ. ನಿಧಾನವಾಗಿ ಕರ್ಕೊಂಡು ಹೋಗಿ ಆ ಕಡೆ ತಲುಪಿಸ್ಬಿಟ್ಟ ಮೇಲೆ ನಮಸ್ಕಾರ ಮಾಡ್ತಾರೆ. ನಮಸ್ಕೊಂಡು ಎಷ್ಟಮ್ಮ ಕೊಡಬೇಕು ಅಂತ ಹೇಳ್ತಾರೆ. ಆದ್ರೆ ಪರಾಶರವರು ಒಳ್ಳೆ ಮುನಿಗಳು ಅಂತ ಗೊತ್ತಿರುತ್ತೆ ಇವಳಿಗೆ. ಅದಕ್ಕೆ ಹೇಳ್ತಾರೆ, ಸ್ವಾಮಿ ನಿಂಗೇನು ದುಡ್ಡೇನು ಬೇಡ ಅಂತ ಹೇಳ್ತಾರೆ. ಯಾಕೆ ದುಡ್ಡು ಬೇಡ ಅಂತ ಹೇಳಿದ್ರೆ ಅವಳ ಹೆಸರು ಸತ್ಯವತಿ ಅಂತ ಆದ್ರೂ ಅವ್ರದ್ದು ಏನ್ ಕೆಲಸ ಮಾಡ್ತಿರ್ತಾರ ಅವ್ರು ಅಂತ ಹೇಳಿದ್ರೆ ಮೀನ್ ಹಿಡಿತಿರ್ತಾರಲ್ವಾ, ಬೆಸ್ತಿರ್ತಾರೆ. ಹಾಗಾಗಿ ಅವಳು ಆಸ್ತಿ ಇವಾಗ ನೀವೆಲ್ಲ ಸೋಪ್ ಹಚ್ಕೊಳ್ತೀರಲ್ವಾ, ಯಾವ್ದೋ ಬೇಬಿ ಜಾನ್ಸನ್ ಬೇಬಿ ಸೋಪ್ ಹಚ್ಕೊಂಡ್ರೆ ಮೈಯೆಲ್ಲ ಹೆಂಗಿರುತ್ತೆ ಮೈಯೆಲ್ಲ ಗಮ್ಮಂತಿರುತ್ತಲ್ವಾ. ಅವಳು ಪ್ರತಿ ದಿವಸ ಮೀನ್ ಜೊತೆ ಇದು ಏನಾಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ ಅವಳಿಗೆ ಈ ಮೈಯೆಲ್ಲಾನು ಬರೀ ಮೀನು ವಾಸನೆ ಬರ್ತಿರುತ್ತೆ. ಹಾಗಾಗಿ ಅವಳ ಹೆಸರು ಸತ್ಯವತಿ ಇಟ್ಟಿದ್ರು ಜನ ಅವಳನ್ನ ಅಂತ ಕರಿತಿರ್ತಾರೆ ಗೊತ್ತಾ, ಮತ್ಸ್ಯಗಂಧಿ ಅಂತ ಕರಿತಿರ್ತಾರೆ. ಏನೋ ಮತ್ಸ್ಯಗಂಧಿ. ಮತ್ಸ್ಯ ಅಂದ್ರೇನೋ ಸಂಸ್ಕೃತದಲ್ಲಿ ಮತ್ಸ್ಯ ಅಂದ್ರೆ ಮೀನು, ಗಂಧಿ ಅಂದ್ರೆ ವಾಸನೆ. ಅಂದ್ರೆ ಅವಳು ಮೀನು ವಾಸನೆ ಬರ್ತಾ ಇದ್ರಿಂದ ಅವಳ ಹೆಸರು ಏನ್ ಮಾಡ್ತಿರ್ತಾರೆ, ಮತ್ಸ್ಯಗಂಧಿ ಅಂತ ಕರೀತಿರ್ತಾರೆ. ಸೊ ಹಾಗಾಗಿ ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ ನನಗೂ ಬೇಜಾರಾಗೋಗಿದೆ, ನಾನೆಲ್ಲಾರು ಮತ್ಸ್ಯಗಂಧಿ ಅಂತ ಕರೀತೇನೆ, ದಯವಿಟ್ಟು ನನ್ನ ಈ ವಾಸನೆಯಿಂದ ಹೋಗ್ಲಾಡ್ಸ್ಬಿಡಿ ಅಂತ ಹೇಳ್ತಾರೆ. ಏನಂತಾರೆ, ವಾಸನೆಯಿಂದ ಹೋಗ್ಲಾಡ್ಸ್ಬಿಡಿ ಅಂತ. ಅಷ್ಟೇ ತಾನಿಂತಾನೆ ತಥಾಸ್ತು ಅಂತ ಒಳ್ಳೆಯ ಗುರುಗಳವರು, ಅವ್ರಿಗೆ ಚೆನ್ನಾಗಿರೋದು ಇದೆಲ್ಲ ಇರತ್ತೇನು, ಅವ್ರಿಗೆ ತಪಶಕ್ತಿ ಎಲ್ಲ ಇರುತ್ತೆ. ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಆ ಕೂಡಲೇ ಅವಳ ಮೈ ಮೇಲೆ ವಾಸನೆ ಎಲ್ಲ ಬರ್ತಿರುತ್ತಲ್ಲ, ಮೀನು ವಾಸನೆ ಇರುತ್ತಲ್ಲ, ಅದೆಲ್ಲ ಹೋಗ್ಬಿಟ್ಟು ಏನಾಗುತ್ತೆ ಅಂದ್ರೆ ಘಮ್ ಅಂತ ಮಲ್ಲಿಗೆ ಹೂ ವಾಸನೆ ಬಂದ್ಬಿಡುತ್ತೆ. ಎಷ್ಟು ಜನ ಮಲ್ಲಿಗೆ ಹೂ ವಾಸನೆ ನೋಡಿದಿರಿ? ಮಲ್ಲಿಗೆ ಹೂ ಗೊತ್ತಾ? ಜಾಸ್ಮಿನ್ ಗೊತ್ತಾ? ಮಲ್ಲಿಗೆ ಗೊತ್ತಾ? ಜಾಸ್ಮಿನ್ ಗೊತ್ತು. ಅದಕ್ಕೇನೆ ಹೇಳಿದ್ವಿ ಇನ್ಮೇಲೆ ನೀವು ಮಲ್ಲಿಗೆ ಹೂ ತಿಳ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀರಿ. ನೀವು ಮಲ್ಲಿಗೆ ಹೂವಿನ ವಾಸನೆ ಬಂದ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳೋದು, ಆ ಮಲ್ಲಿಗೆ ಹೂ ವಾಸನೆ ಎಷ್ಟಪ್ಪ ಅಂತ ಹೇಳಿದ್ರೆ, ಮಲ್ಲಿಗೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಮಲ್ಲಿಗೆ ಹೂವು ಇಟ್ಟಿದ್ರೆ ಇಲ್ಲಿಯವರು ಗಮ್ಮಂತಿರ್ತಾರಲ್ಲ, ಇವಾಗ ಮಲ್ಲಿಗೆ ಹೂವು ಆದಾಗ ಮುಂಚೆ ಆ ಯೋಜನೆ ಗಂಧಿ ಅಂತ ಆಗ್ಬಿಡ್ತಾರೆ. ಯೋಜನೆ ಅಂದ್ರೆ ಇಷ್ಟು ಮೈಲಿ ಅಂತ ಅಂದ್ರೆ ಅವಾಗಳು ಇಲ್ಲಿ ಹೋಗ್ತಿದ್ರೆ ಸಾಕು ಗಮ್ಮಂತ ವಾಸನೆ ಬರ್ತಿರುತ್ತೆ. ಯಾರು ಅವಳ ಹೆಸರು ಸತ್ಯವತಿ ಏನಂತ ಕರಿತಿರ್ತಾರೆ ಮುಂಚೆ ಅವಳನ್ನ ಮತ್ಸ್ಯಗಂಧಿ ಕರಿತಿರ್ತಾರೆ. ಆ ಪರಾಶರಿಂದ ಅವಳ ಆಶೀರ್ವಾದ ಅವಳು ಏನಾಗ್ಬಿಡ್ತಾವಳು ಯೋಜನ ಗಂಧಿ ಆಗ್ತಾಳೆ. ಏನಾಗ್ತಾಳೆ ಯೋಜನ ಗಂಧಿ ಅಂದ್ರೆ ಒಂದು ಯೋಜನೆ ಆದ್ರೆ ಒಂದಷ್ಟು ಮೈಲ್ಗಳು ಅಂತ, ಅಷ್ಟು ಮೈಲ್ಗಳು ಬರ್ತಿದ್ರು ಗಮ್ಮತ್ತ ವಾಸನೆ ಬರ್ತಿರುತ್ತೆ. ಅವ್ರು ನಮಸ್ಕಾರ ಮಾಡ್ತಾಳೆ. ಅದಾದ್ಮೇಲೆ ಅವ್ರಿಗೆ ಇದಾಗಿ ಅವ್ರಿಗೊಂದು ಮಗ ಹುಡ್ತಾನೆ. ಅವ್ರಿಬ್ರಿಗೊಂದು ಅದರ ಚಿಕ್ಕ ಮಕ್ಕಳಿಗೆ ಬೇಡ ಅದು, ಅವ್ರಿಗೊಂದು ಮಗ ಹುಡ್ತಾನೆ. ಆ ಮಗ ಹುಟ್ಟಿದ ತಕ್ಷಣ ಮಗನ ಹೇಳ್ತಾಳೆ, ನೋಡಮ್ಮ ನಿಮ್ಗೊಂದು ಮಗನ ಕಳಿಸ್ತಾ ಇದ್ದೀನಿ. ಈ ಮಗ ಏನಂತ ಹೇಳಿದ್ರೆ ವಿಷ್ಣು ಸಂಭೂತ ಇವನು, ಏನೋ ವಿಷ್ಣುವಿನ ಅಂಶ ಇವನು. ಮತ್ತೆ ಸಪ್ತ ಚಿರಂಜೀವಿಗಳು, ಎಷ್ಟು ಜನಕ್ಕೆ ಚಿರಂಜೀವಿಗಳು ಸಪ್ತ ಚಿರಂಜೀವಿಗಳ ಹೆಸರು ಗೊತ್ತಿದೆಯಾ ಯಾರಾದ್ರೂ? ಯಾರು ಚಿರಂಜೀವಿಗಳು ಹೇಳಿ?
ಅಶ್ವತ್ಥಾಮ ಬಲಿರ್ವ್ಯಾಸ ವಿಭೀಷಣ ಅಂತಿದೆಯಲ್ಲ. ಸೊ ನೆಕ್ಸ್ಟ್ ಟೈಮ್ ಬರಬೇಕಿದ್ರೆ ನಿಮ್ಗೊಂದು ಹೋಮ್ ವರ್ಕ್. ಓಕೆ, ನೆಕ್ಸ್ಟ್ ಟೈಮ್ ಬರಬೇಕಿದ್ರೆ ನೀವೆಲ್ಲರೂ ಇದು ಹೋಮ್ ವರ್ಕ್ ಅಪ್ಪಂದ್ರಿಗೆ, ಅಪ್ಪ ಅಮ್ಮಂದ್ರಿಗೆ ನಿಮ್ ಮಕ್ಳಿಗೆ ಕರ್ಸ್ಕೊಡ್ಬೇಕು. ಯಾಕಂದ್ರೆ ಅಶ್ವತ್ಥಾಮ ಬಲಿರ್ವ್ಯಾಸ ಇದೆಯಲ್ಲ, ಸೊ ಇದನ್ನ ನೀವು ಶ್ಲೋಕ ನಾನು ಹೇಳ್ಕೊಟ್ಟಿದ್ದೀನಿ, ಸ್ಟಾರ್ಟಿಂಗ್ ಹೇಳ್ಕೊಟ್ಬಿಟ್ಟಿದ್ದೀನಿ. ಮುಂದೆ ಹೇಳ್ಬಿಟ್ಟು ನೀವು ಕೈಯಲ್ಲ ಅಂತದಕ್ಕೋಸ್ಕರ ಅಷ್ಟೇ ಹೇಳಿದ್ದೀನಿ. ಈ ದಿನ 7 ಜನ ಸಪ್ತೈತೆ ಚಿರಂಜೀವಿನ ಅಂತಿದೆ. ಈ 7 ಜನ ಚಿರಂಜೀವಿಗಳಲ್ಲಿ ಇವರು ಒಬ್ರು ಅಶ್ವತ್ಥಾಮ ಬಲಿರ್ವ್ಯಾಸ ಅಂತ ಹೇಳಿದೆ. ವ್ಯಾಸರು ಅದ್ರಲ್ಲಿ ಬರ್ತಾರೆ. ಈ 7 ಜನ ಚಿರಂಜೀವಿಗಳು ಅಂತ ಹೇಳಿದ್ರೆ ಅವ್ರಿಗೆ ಚಿರಂಜೀವಿ ಅಂತ ಹೇಳಿದ್ರೆ ಅವ್ರಿಗೆ ಯಾವಾಗ್ಲೂ ಜೀವ, ಅವ್ರಿಗೆ ಸಾವೇ ಇಲ್ಲ. ಮನುಷ್ಯ ಅಂದ್ರೆ ಜಾತಸ್ಯ ಮರಣ ಅಂದ್ರು, ಮನುಷ್ಯ ಅಂದ್ರೆ ಹುಟ್ಟಿನ ಸಾಯ್ಲೇಬೇಕು, ಅದು ಸಾಯ್ದೇ ಇರುವಂತಹ ಮನುಷ್ಯ ಅಂತ ಹೇಳ್ತಾರೆ. ಅವಾಗ ತಥಾಸ್ತು ಅಂತ ಕೊಡ್ತಾರೆ. ಆ ಮನುಷ್ಯ ಚಿಕ್ಕ ಹುಡುಗ ಏನಾಗ್ತದೆ ನೋಡಿದ ತಕ್ಷಣ, ನಾವು ಸಾಧಾರಣ ಚಿಕ್ಕ ಹುಡುಗಂದ್ರೆ ಅವಳು ಅಂಬೆಗಾಲಿ ಇಟ್ಕೊಂಡು ಮೇಲ್ ಬೆಳ್ಬೇಕಲ್ಲ, ಇಲ್ಲವೇ ಇಲ್ಲ, ಒಂದೇ ಸತಿ ದೊಡ್ಡದಾಗಿ ಬೆಳೆದ್ಬಿಡ್ತಾನೆ. ಅವನೇನು ವಿಷ್ಣು ಸಂಭೂತ, ಅವನು ಬೆಳೆದ್ಬಿಡ್ತಾನೆ. ಹೇಳ್ತಾನೆ, ಅಮ್ಮ ನಾನು ವಿದ್ಯೆ ಕಲಿಯಕ್ಕೆ ಹೋಗ್ಬೇಕು ಅಂತಾನೆ. ಇವಳಿಗೆ ಅಯ್ಯಯ್ಯೋ ಇನ್ನು ಇವಾಗಲೇ ಹುಟ್ಟಿದ್ಯಲ್ಲಪ್ಪ, ವಿದ್ಯೆ ಕಲಿಬಿಟ್ರೆ ಹೆಂಗಪ್ಪ, ನಾನು ಮಗು ಜೊತೆ ಆಟನೇ ಆಗ್ಲಿಲ್ವಲ್ಲ ಅಂತ ಹೇಳಿದ್ರೆ, ಇಲ್ಲ ಒಂದ್ ಕೆಲಸ ಮಾಡು, ನೀನ್ ಯಾವಾಗ ನೀನ್ ನೆನ್ಸ್ಕೋತೀಯೋ ನನ್ನ, ನೀನು ನನ್ನ ಮನ್ಸಲ್ಲಿ ಸುಮ್ನೆ ಪಾಪ ನೀನ್ ಬಾರೋ ಅಂತ ಹೇಳೋ ಬಂದ್ಬಿಡ್ತೀನಿ ಅಂತ. ಆ ಮಜಾ ಅಂದ್ರೆ ಇನ್ನೊಂದು ಮಜಾ ಅಂದ್ರೆ ಆ ಮಗನ ಹೆಸರೇನು ಗೊತ್ತಾ, ಮಗುಗೆ ಆ ಮಗು ನೋಡಕ್ಕೆ ಕಪ್ಪುಗಿರತ್ತೆ. ನಾವು ಕಪ್ಪುಗೆ ಏನಂತೀವಿ ಸಂಸ್ಕೃತದಲ್ಲಿ, ಕಪ್ಪುಗೆ ಏನಂತ ಕರಿತೀವಿ ನಾವು, ಕೃಷ್ಣ ಅಂತ ಕರಿತೀವಿ. ಕೃಷ್ಣ ಅಂತ. ಮತ್ತೆ ಅವನು ಹುಟ್ಟಿದ್ದಲ್ಲಿ ವೈಶಂಪಾಯನ ಅಂತ ಒಂದು ಜಾಗದಲ್ಲಿ. ಸೊ ಹಾಗಾಗಿ ಅವನ ಹೆಸರು ಕೃಷ್ಣ ದ್ವೈಶಂಪಾಯನ ಅಂತ. ಅವನು ಕೃಷ್ಣ ದ್ವೈಶಂಪಾಯನ ಅಂತ ಅವನ ಹೆಸರು ಇಡ್ತಾರೆ. ಚಿಕ್ಕ ಹುಡುಗನಲ್ಲಿ ಭಾಗದಲ್ಲಿ ಕೃಷ್ಣ ದ್ವೈಶಂಪಾಯನ ಅಂತ ಹೇಳ್ತಾರೆ. ಅವನೇನ್ ಒಂದೇ ಸತಿ ಬೆಳೆದ್ಬಿಡ್ತಾನ. ಅವನು ಒಂದೇ ಸತಿ ಬೆಳೆದಿದ ತಕ್ಷಣ ಅವನು ಪಾಠ ಕಲಿಯಕ್ಕೆ ಅಂತ ಹೋಗ್ತಾನೆ, ಗುರುಗಳ ಹತ್ರ ಅರಸ್ಕೊಂಡು ಹೋಗ್ತಾನೆ. ಇವಾಗಿನ ತರ ಪಾಠ ಅಂತಂದ್ರೆ ಸ್ಕೂಲ್ ಇರಲ್ಲ. ಈಗೆಲ್ಲ ಹೇಳಿದ್ರಲ್ಲ, ನಾನು NES ಸ್ಕೂಲು, ನಾನು ರವಿಶಂಕರ್ ಸ್ಕೂಲು, ನಾನು ಲಿಟಲ್ ಅದಂತ ಹೇಳಿದ್ರೆ ಆ ತರ ಇರಲಿಲ್ಲ. ಅವಾಗೆಲ್ಲ ಇದ್ದೇನೋ ಗುರುಕುಲಗಳು ಇರ್ತಿತ್ತು. ಗುರುಕುಲ ಅಂತ ಹೇಳಿದ್ರೆ ಗುರುಗಳು ಇರ್ತಿದ್ರು. ಇದೇ ತರ ಒಂದು ಗುರುಕುಲ, ಒಂದು ದೊಡ್ಡದೊಂದು ನದಿ ತರ ಇರ್ತಿತ್ತು. ಅಲ್ಲೊಂದು ದೊಡ್ಡದಾದ ಪರ್ವತ ಯಾವ್ದು ಇರ್ತಿತ್ತು, ಅದ್ರ ಪಕ್ಕದ ಗುರುಕುಲದಲ್ಲಿ ಪಾಠ ಹೇಳ್ಕೊಡ್ತಾ ಇದ್ರು ಗುರುಗಳು. ಎಲ್ಲರೂ ಹೋಗಿ ಗುರುಗಳಿಗೆ ಸೇವೆ ಮಾಡ್ಕೊಂಡು ವಿದ್ಯೆ ಕಲಿತಾ ಇರಬೇಕು. ಹಾಗೆ ಹೋದಾಗ ಅವರಿಗೆ ಋಷಿ ವಾಸುದೇವರು ಅಂತ ಸಿಗ್ತಾರೆ. ಅದಾದ್ಮೇಲೆ ಸನಕ ಸನಂದನರು ಅಂತ ಸಿಗ್ತಾರೆ. ಅವರಿಂದ ಎಲ್ಲ ವೇದಶಾಸ್ತ್ರಗಳು ಅಭ್ಯಾಸಗಳನ್ನೆಲ್ಲ ಮಾಡ್ತಾರೆ. ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಆಗ್ತಾರೆ ಅಂತ ಹೇಳಿದ್ರೆ, ನಮ್ಗೆಲ್ಲರಿಗೂ 4 ವೇದಗಳು ಅಂತಿದೆ ಅಲ್ವಾ. 4 ಚತುರ್ವೇದ ಪುರಾಣ ಅಂತ ಹೇಳ್ತೀವಿ. 4 ವೇದಗಳಿದೆ. 4 ವೇದಗಳು ಯಾವ್ದು ಗೊತ್ತಾ ನಿಮ್ಗೆ? ಯಾವ್ದಾರ ಗೊತ್ತಾ? ಚಿಕ್ಕ ಮಕ್ಕಳಿಗೆ. ಓಕೆ, ಶೃಂಗನ್ ಬಿಟ್ಟು. ಓಕೆ, ಆಮೇಲೆ ಯಾರು ಗೊತ್ತು? ಋಗ್ವೇದ, ಆಮೇಲೆ ಯಜುರ್ವೇದ, ಆಮೇಲೆ ಸಾಮವೇದ, ಆಮೇಲೆ ಅಥರ್ವಣ ವೇದ. ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಇರುತ್ತೆ. ಈ ತರ ವೇದಗಳು ಅಂತ ಹೇಳಿದ್ರೆ ಅದು ಈ ತರ ಡಿವೈಡ್ ಆಗಿರಲ್ಲ. ಎಲ್ಲ ಸುಮ್ಮನೆ ಹೇಳ್ಕೊಳ್ತಿರ್ತಾರೆ, ಜನಗಳಿಗೆ ಕಲ್ತ್ಕೊಳ್ಳೋಕೆ ಗೊತ್ತಾಗ್ತಿರಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಆ ವೇದಗಳನ್ನೆಲ್ಲ ಇವರು ಅಧ್ಯಯನ ಮಾಡ್ತಾರೆ, ಅಭ್ಯಾಸ ಮಾಡಿ ಅದನ್ನ ಎಲ್ಲರಿಗೂ ಅರ್ಥ ಆಗೋದು ಮಾಡಿ ಅದನ್ನ 4 ಭಾಗಗಳಾಗಿ ವಿಂಗಡಿಸ್ತಾರೆ. ಹಾಗಾಗಿ ಕೃಷ್ಣ ದ್ವೈಶಂಪಾಯನರಿಗೆ ವ್ಯಾಸರು ಅಂತ ಕರೀತಾರೆ, ಜೊತೆಗೆ ವೇದ ವ್ಯಾಸರು ಅಂತ ಕರೀತಾರೆ. ಎಂತ ಕರೀತಾರೆ? ಯಾಕೆ ವೇದವ್ಯಾಸರು ಅಂತ ಕರೀತಾರೆ ಅವ್ರಿಗೆ? ಅವರೇ ಮಾಡಿದ್ದಲ್ಲ, ಅದು ವೇದ ಅಪೌರುಷೀಯ. ವೇದ ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ. ವೇದ ಅಪೌರುಷೀಯ, ಪುರುಷದಿಂದ ಬಂದಿರೋದು, ದೇವರಿಂದ ಬಂದಿದೆ. ಅದನ್ನ ವಿಂಗಡಣೆ ಮಾಡಿದ್ರು. ವಿಂಗಡಣೆ ಮಾಡಿಬಿಟ್ಟು ಅದನ್ನ ಜನಗಳಿಗೆ ಅರ್ಥ ಮಾಡ್ಕೊಳಕ್ಕೆ 4 ವೇದಗಳಾಗಿ ಡಿವೈಡ್ ಮಾಡಿದ್ರು. ಸೊ ಹಾಗಾಗಿ ಅವರು ವೇದವ್ಯಾಸರು ಅಂತ ಕರೀತಾರೆ. ಇನ್ನೂ ಒಂದು ಮಜಾ ಅಂತ ಹೇಳಿದ್ರೆ, ನಾವೆಲ್ಲ ನಮ್ಗೆ ಮಹಾಭಾರತ ಗೊತ್ತಲ್ವಾ? ಮಹಾಭಾರತ ಬರ್ದವ್ರು ಯಾರು? ರಾಮಾಯಣ ಬರ್ದಿದ್ದು ವಾಲ್ಮೀಕಿಗಳು. ಮಹಾಭಾರತ ಬರ್ದಿದ್ಯಾರು? ನೋಡಿ, ಯಾರು ಚಪ್ಪಳೆ ಯಾರು ಗಣೇಶ ಆಗಿದ್ಯಾರೋ? ಅದೇ ಹೇಳಿದ್ರೆ ಶೃಂಗನ್ ಬಿಟ್ಟು ಎಲ್ಲಾರು ಹೇಳ್ಬೇಕು ಅಂತ ಹೇಳಿದೆ ನಾನು, ಅದಕ್ಕೇನೆ. ಓಕೆ, ಸೊ ಇಲ್ಲೇನಂತ ಹೇಳಿದ್ರೆ ಗಣೇಶ ಬರ್ದಿದ್ದು, ಅದು ಹೇಳಿದ್ಯಾರು? ವ್ಯಾಸರು. ಅದ್ರದ್ದೊಂದು ಮಜಾ ಕಥೆ ಇದೆ, ಸೂಪರ್ ಆಗಿದೆ ಕಥೆ. ನಾವು ಗಣೇಶನ್ಗೆ ನೀ ಕೇಳಿದ್ಯಾ? ಬೇರೆಯವರೆಲ್ಲ ಕೇಳಿಲ್ವಲ್ಲ? ಅವನು ಮಿಕ್ಕಿದವರೆಲ್ಲ ಕೇಳಿಲ್ವಲ್ಲ? ಮಿಕ್ಕಿದವ್ರು ಕೇಳಿಲ್ವಲ್ಲ? ಹಾಗಾಗಿ ಬೇರೆ ಹೇಳ್ಬೇಡ, ನಂಗೂ ಗೊತ್ತಿಲ್ವಲ್ಲ. ನಾನು ಕೇಳ್ಕೊಂಡ್ಬರ್ತೀನಿ. ಸರಿ, ಈಗ ನೆಕ್ಸ್ಟ್ ಟೈಮ್ ನೀನೇ ಹೇಳ್ಬೇಕು ಅದನ್ನ ಕತೆ, ಆಯ್ತಾ? ನಿಂಗೆ ಗೊತ್ತಿದ್ಯಲ್ಲ, ನೀನ್ ಹೇಳ್ಬೇಕು. ಏನಂತ ಹೇಳಿದ್ರೆ ಮಹಾಭಾರತ ಬರಿಬೇಕು ಅಂತ ಕೂತ್ಕೊಳ್ತಾರೆ. ಮಹಾಭಾರತ ದೊಡ್ಡದದು. ಬರಿಬೇಕಿದ್ರೆ ಒಬ್ರು ಅಷ್ಟಾಗಿ ಸ್ಪೀಡಾಗಿ ಬರಿಬೇಕು, ಇವ್ರು ಹೇಳ್ಕೊಳ್ತಾ ಇಂಥ ಸ್ಪೀಡಾಗಿ ಬರಿಬೇಕು. ಆ ತರ ಯಾರಿದ್ದಾರೆ ಅಂತ ಯೋಚನೆ ಮಾಡ್ತಿರ್ತಾರೆ. ಯೋಚನೆ ಮಾಡ್ತಾ ಇರ್ಬೇಕಿದ್ರೆ ವಿದ್ಯೆಗಳಲ್ಲಿ ಅಧಿಪತಿ ಯಾರು? ಗಣೇಶ. ಸೊ ಗಣೇಶನಿಗಿನ್ನ ಯಾರು
ಚೆನ್ನಾಗಿ ಬರೆಯಕ್ಕಾಗಲ್ಲ, ಅವನೇ ವಿಜಯ ಗಣಪತಿ, ಅವನ್ನೇ ಹೋಗಿ ನಾನು ಬರಿಬೇಕು, ಅವನ್ನೇ ಹೋಗಿ ಕೇಳ್ಕೊಳ್ತಾರೆ. ಬೇರೆ ಹೆಸರು ಹೋಗಿ ಹೇಳ್ತಾರೆ, ಅಪ್ಪ ನೋಡೋ ನನಗೆ ನಾನೊಂದು ದೊಡ್ಡ ಮಹಾಕಾವ್ಯ ಬರಿಬೇಕು ಅಂತಿದ್ದೀನಿ, ನಾನು ಹೇಳ್ತಾ ಹೋಗ್ತೀನಿ, ನೀನ್ ಬರಿತಾ ಹೋಗ್ಬೇಕು ಅಂತ. ಗಣೇಶ ನಿಮ್ ಮೊದ್ಲೇ ಗೊತ್ತು ಒಂದ್ ಸ್ವಲ್ಪ ಅಮ್ಮು ಬಿಮ್ಮು. ಅವನು ಹೇಳ್ತಾನೆ ಹಾಗೆಲ್ಲ ಬರೆಯಕ್ಕಾಗಲ್ಲ ನನ್ನ ಕೈಗೆ ಅಂತಾನೆ. ನನ್ಗೂ ನಿಮ್ಗೊಂದು ಷರತ್ತು ಅಂತಾನೆ. ಏನು ಷರತ್ತು ಅಂದ್ರೆ, ನೋಡಿ ನಾನು ಬರಿತಾ ಹೋಗ್ತೀನಿ, ನೀವು ಒಂದು ಸತಿ ನಿಲ್ಲಿಸಬಾರ್ದು. ನೀವು ನಿಲ್ಲಿಸ್ಬಿಟ್ರೆ ನಾನು ನಿಲ್ಲಿಸ್ಬಿಡ್ತೀನಿ. ಅಂದ್ರೆ ನಿರಂತರವಾಗಿ ಹೇಳ್ಕೊಂಡು ಹೋಗ್ತಾನೇ ಇರಬೇಕು ಅಂತಾರೆ. ಇದು ಒಳ್ಳೆ ಕತೆ ಬಂತಲ್ಲಪ್ಪ. ಇವಾಗ ಮಾತಾಡ್ತಾ ಇರ್ಬೇಕಾದ್ರೆ ನಿಲ್ಸೋದ್ರೆ ಸುಮ್ಮನೆ ಕಂಟಿನ್ಯೂಸ್ ಆಗಿ ಹೇಳ್ಕೊಂಡು ಹೋಗಕ್ಕಾಗತ್ತಾ? ನಾವು ಸ್ವಲ್ಪ ಬ್ರೇಕ್ ತಗೋಬೇಕಲ್ವಾ? ಅದು ಇವ್ರೇನ್ ಮಾಡೋದು ಅಂತಾರೆ. ಆದ್ರೆ ವ್ಯಾಸರು ಇವನಿನ ಸ್ವಲ್ಪ ಬುದ್ಧಿವಂತರು. ಅವ್ರು ಹೇಳ್ತಾರೆ, ಆಯ್ತು ನಾನು ನಿನ್ನ ಷರತ್ ಅಂದ್ರೆ ಕಂಡೀಷನ್ಗೆ ಒಪ್ಕೊಳ್ತೀನಿ, ಆದ್ರೆ ನಂದು ಒಂದು ಕಂಡೀಷನ್ ಇದೆ. ಏನು ಅಂತ ಹೇಳಿದ್ರೆ, ನಾನು ಏನ್ ಹೇಳ್ತೀನಿ ಅದನ್ನ ಸುಮ್ಮನೆ ಹಿಂಗ್ ಬರ್ಕೊಂಡು ಹೋಗೋದಲ್ಲ, ನಾನು ಏನ್ ಹೇಳ್ತೀನಿ ಅದನ್ನ ಅರ್ಥ ಮಾಡ್ಕೊಂಡು ಬರೀಬೇಕು ಅಂತ. ಏನೋ ನಾನು ಏನ್ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಂಡು ಬರೀಬೇಕು ಅಂತ. ಆಯ್ತು ನಿಲ್ಸ್ಬಾರ್ದು ಅಂತ ಹೇಳಿ ಆಯ್ತು ಶುರು ಮಾಡ್ಕೊಳ್ತಾರೆ. ಇಬ್ರು ಕೂತ್ಕೊಂಡು ವೇದವ್ಯಾಸರು ಶುರು ಮಾಡ್ಕೊಂಡಿದ್ದ ದಿವಸ, ಮಹಾಭಾರತ ಬರೆಯಕ್ಕೆ ಶುರು ಮಾಡಿದ ದಿವಸನೇ ಯಾವುದು? ಗಣಪತಿ ಹಬ್ಬ. ಯಾವ್ದು ಗಣಪತಿ ಯಾವಾಗ ಬರುತ್ತೆ? ನಮ್ದು ಯಾವ ಚತುರ್ಥಿ? ಭಾದ್ರಪದ ಮಾಸದ ಚೌತಿ ಚತುರ್ಥಿ ದಿವಸ ಶುರು ಮಾಡ್ತಾರೆ. ಎಲ್ಲಿಂದಲ್ಲಿ ಲಿಂಕ್ ತಗೊಂಡ್ ಬರ್ತಾ ಇದೀನಿ ನೋಡಿ, ನೀವು ಮುಂದೆ ಹೋಗಕ್ಕಿಲ್ಲ, ಈಗಲೇ ಪೀಟಿಗೆ ಹಾಕೊಂಡ್ ಬರ್ತಾ ಇದ್ದೀನಿ. ಭಾದ್ರಪದ ಮಾಸದ ಚೌತಿ ದಿವಸ ಶುರು ಕೂತ್ಕೊಳ್ತಾರೆ. ಜೋರಾಗಿ ಒಂದೊಂದು ಇಲ್ಲಿಂದ ಪೆನ್ನೆಲ್ಲ ಶಾಯಿ ತಗೊಂಡು ಹೇಳಿದ್ರೆ, ಈ ಕಂಪ್ಯೂಟರ್ ತುಂಬಾ ಮೊಬೈಲ್ ತುಂಬಾ ಯೂಸ್ ಮಾಡ್ಬಿಟ್ರೆ, ಕಂಪ್ಯೂಟರ್ ತುಂಬಾ ಹೋದ್ರೆ ಏನಾಗ್ಬಿಡುತ್ತೆ? ಮೊಬೈಲ್ ಕಂಪ್ಯೂಟರ್ ಹೀಟ್ ಆಗ್ಬಿಡುತ್ತೆ. ಹ್ಯಾಂಗ್ ಆಗಲ್ಲ, ಚೆನ್ನಾಗಿರೋ ತಗೊಂಡ್ರೆ ಹ್ಯಾಂಗ್ ಆಗಲ್ಲ, ಹೀಟ್ ಆಗ್ಬಿಡುತ್ತೆ. ಆ ಹೀಟ್ ಅದನ್ನ ಪಕ್ಕಕ್ಕೆ ಇಡ್ತೀವಲ್ಲ, ಹಿಂಗೆ ಹೀಟ್ ಆಗ್ಬಿಡುತ್ತೆ. ಬರೀತಾ ಬರ್ತದೆ, ಎಷ್ಟು ಸ್ಪೀಡ್ ಆಗಿ ಹೇಳ್ತಾ ಹೋಗ್ತಾ ಇರ್ತಾರೆ ಅಂತ ಹೇಳಿದ್ರೆ ಅವ್ನು ಬರೆಯಕ್ಕೆ ಆಗಲ್ಲ. ಬರೀ ಒಂದ್ಸತಿ ಏನಂತ ಪೆನ್ನೇ ಮುರಿದು, ಪೆನ್ ಮುರಿದಾಗ ಏನಂತ ನಿಲ್ಲಿಸಬಾರ್ದನ್ನ. ಇವನ ಛಲೆ ಒಪ್ಕೊಂಡ್ಬಿಟ್ಟಿದಾನಲ್ಲ, ನಾವು ನಿಲ್ಸಲ್ಲ ನೀವು ನಿಲ್ಸಲ್ಲ. ಏನ್ ಮಾಡ್ತಾನೆ? ಪೆನ್ ಇಲ್ವಲ್ಲ ಅವಾಗ ಏನ್ ಮಾಡ್ತಾನೆ? ಅವ್ನ್ ದಂತ ಇರ್ತಾನಲ್ಲ, ಒಂದು ಹಲ್ಲಿ 2 ದಂತ ಇರ್ತಾರ, ಅದನ್ನ ಮುರ್ಕೊಂಡು ಅದನ್ನೇ ಬರೀತಾನೆ. ಹಾಗಾಗಿ ಗಣೇಶನ್ ಒಂದು ಹೆಸರಿದೆ. ನಮ್ಗೆ ಏನಂತ ಹೆಸರಿದೆ? ವಕ್ರತುಂಡ. ಏನಿದೆ? ವಕ್ರತುಂಡ ಅಂದ್ರೆ ಅದು ಮುರ್ಕೊಂಡ, ಅಲ್ಲಿಂದ ಬರ್ತಾನೆ. ಏಕದಂತ ವಕ್ರತುಂಡ. ಏಕದಂತ ಅಂದ್ರೆ 2 ದಂತ ಇತ್ತು, ಒಂದನ್ನು ಮುರ್ಕೊಂಡ್ಬಿಡ್ತಾನೆ, ಹಾಗಾಗಿ ಏಕದಂತ ಆಗ್ತಾನೆ. ಹಾಗಾಗಿ ಬರಿತಾ ಹೋಗ್ತಾರೆ. కానీ ಇವ್ರು ಸುಸ್ತಾಗ್ಬಿಡ್ತಾರೆ. ಇವ್ರು ಸುಸ್ತಾಗತ್ತಲ್ಲ, ಇವರು ಸ್ವಲ್ಪ ಬುದ್ಧಿವಂತರು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಒಂದು ಕಷ್ಟದ ಪದ ಹೇಳ್ಬಿಡೋದು ಅವ್ನಿಗೆ. ಯಾವ್ದೊಂದು ವಾಕ್ಯ ಕಷ್ಟದ ಹೇಳ್ಬಿಡೋದು. ಕಷ್ಟ ವಾಕ್ಯ ಇವನೊಂದು ಸ್ವಲ್ಪ ಲೇಟ್ ತಗೊಳ್ತಾರಲ್ಲ, ಅವಾಗ ಸ್ವಲ್ಪ ರೆಸ್ಟ್ ತಗೊಳ್ಳೋದು. ಹೀಗೆ ಒಟ್ಟಿನಲ್ಲಿ ಹಿಂಗೆ ಮಾಡಿ 10 ದಿವಸ ಆಗತ್ತೆ. ಗಣೇಶನ ಬಿಡೋದು ಯಾವ ದಿವಸ ಬಿಡ್ತೀವಿ ನಾವು? 11ನೇ ದಿವಸ. ಯಾವತ್ತದು? ಅನಂತ ಚತುರ್ದಶಿ ಅಂದ್ರೆ ಅನಂತ ಚತುರ್ದಶಿ ಬಿಡ್ತೀವಿ. 4 ಅಂದ್ರೆ 11ನೇ ದಿವಸ ಬಿಡ್ತೀವಿ. ಹಾಗಾಗಿ ಏನಂತ ಹೇಳಿದ್ರೆ 11 ದಿವಸಕ್ಕೆ ಎಲ್ಲ ಮುಗಿಯುತ್ತೆ. ಆ ಮುಗಿದಾಗ ಶಾಖ, ಎಷ್ಟು ಶಾಖ ಬಂದ್ಬಿಟ್ಟಿರುತ್ತೆ ಅಂದ್ರೆ, ಗಣೇಶ ಬರ್ದು ಅಂತ ಹೇಳಿದ್ರೆ ಆ ಶಾಖ ಇಡೀ ಮೇಲ್ಗಡೆ ಇರುತ್ತಲ್ಲ, ಆಕಾಶದಲ್ಲಿ ಇರುತ್ತಲ್ಲ, ಅವ್ರಿಗೆಲ್ಲ ದಗೆ. ನಿಮ್ ಮನೆ ಮುಂದೆ ಯಾವ್ದಾರ ಬೆಂಕಿ ಹಚ್ಚಿಬಿಟ್ಟಾಗ ಇದ್ರಲ್ಲಿ ನಿಮ್ಗೆಲ್ಲ ಶಾಖ ಬರ್ತತ್ತಲ್ಲ, ಆ ತರ ದಗೆ ಹಾಕೊಂಡ್ಬಿಡುತ್ತೆ. ಎಲ್ಲ ಮೇಲ್ಗಡೆ ನೀವು ಯಾವಾಗ ಹೋಗಿತ್ತಪ್ಪ ನೋಡ್ತಾ ಇರ್ತಾರೆ. ಆಗೇನ್ ಮಾಡ್ತೀವಿ? ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ತುಂಬಾ ಬಿಸಿ ಆದ್ರೆ ಏನ್ ಮಾಡ್ತೀವಿ ನಾವು? ಮನೇಲಿ ಪಾತ್ರೆ ಬಿಸಿ ಆದ್ರೆ ಏನ್ ಮಾಡ್ತೀವಿ ನಾವು? ತಗೊಂಡೋಗಿ ನೀರಲ್ಲಿ ಬಿಡ್ತೀವಲ್ಲ. ಹಾಗೆ ಏನ್ ಮಾಡ್ತಾನೆ ಅಂದ್ರೆ, ಗಣೇಶನ ತಗೊಂಡೋಗಿ ವೇದವ್ಯಾಸರು ಗಣೇಶನ ತಗೊಂಡೋಗಿ ಎಲ್ಲಿ ಹಾಕ್ತಾರೆ? ಅಲ್ಲೇ ಒಂದು ನದಿ ಇರುತ್ತೆ. ಅಲ್ಲಿ ಆ ನದಿಯಲ್ಲಿ ತಗೊಂಡೋಗಿ, ಸರಸ್ವತಿ ನದಿ, ಆ ಸರಸ್ವತಿ ನದಿಯ ಗುಪ್ತಗಾಮಿ ಸರಸ್ವತಿ ನದಿಯಲ್ಲಿ ತಗೊಂಡೋಗಿ ಹಾಕ್ತಾರೆ. ಸೊ ಹಾಗಾಗಿ ಅವತ್ತಿನ ದಿವಸನೇ ಅದಕ್ಕೇನೆ ಅಲ್ಲಿಂದ ಒಂದ್ಸತಿ ಹಾಕಿ ಮುಳುಗಿಸ್ತಾರೆ. ಹಿಂಗೆ ಮುಳುಗಿಸಿ 2 ಸತಿ ಮುಳುಗಿಸ್ತಾರೆ. 3 ಸತಿ ಮುಳುಗಿಸಿದ ಶಂ ಅಂತ ಗಣೇಶ ಅಲ್ಲಿಂದ ಅವ್ರ ಕೈ ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಸೀದಾ ಹೋಗಿ ಕೈಲಾಸ ಕೊಟ್ಟು ಹೋಗ್ತಾನೆ. ಹಾಗಾಗೇನೆ ನಾವು ಗಣೇಶ ಬೇರೆ ಯಾವ ದೇವ್ರನ್ನು ನಾವು ನೀರಿಗೆ ಬಿಡಲ್ಲ ಅಲ್ವಾ? ಗಣೇಶನ್ ಮಾತ್ರ ನಾವೇನ್ ಮಾಡ್ತೀವಿ? ಗಣೇಶ ಅವ್ರ ಅಮ್ಮನೂ ಬಿಡ್ತೀವಿ. ಅಮ್ಮನ್ ಯಾಕೆ ಬಿಡ್ತೀವಿ ಅಂತ ಹೇಳಿದ್ರೆ, ನಿನ್ನ ಕರ್ಕೊಂಬಂದ್ ಜಾರಿ ಹೋಗ್ತದೆ ಇಲ್ಲಿಗೆ. ಯಾಕೆ ಕರ್ಕೊಂಬಂದ್ರು ನಿನ್ನ? ನಿಮ್ಮಮ್ಮ ಕರ್ಕೊಂಬಂದ್ರಲ್ವಾ? ಹಂಗೇನೆ ಅವನ್ನ ಕರ್ಕೊಂಡು ಹೋಗೋದಿಕ್ಕೆ ಅಲ್ಲಿ ದಾರಿ ಗೊತ್ತಾಗ್ಬೇಕಲ್ವಾ ಅವ್ನು ಹೋಗೋದಿಕ್ಕೆ. ನೀನ್ ವಾಪಸ್ ಕರ್ಕೊಂಡು ಹೋಗ್ತೀನಿ, ನಿಮ್ಮಮ್ಮ ನಿಮ್ಗೆ ದಾರಿ ಗೊತ್ತಾಗ, ನೀನ್ ಒಬ್ಳೆ ಹೊಟ್ಟೋಗ್ತೀಯಾ? ಇಲ್ಲ ಅಲ್ವಾ? ಅದಕ್ಕೇನೆ ರೋಡು ಪಕ್ಕದ ಆದ್ರೂ ಭಯ ಆಗತ್ತಲ್ಲ ನಮ್ಗೆ. ನಿನ್ನ ಒಬ್ಳೆ ಬಿಟ್ಟು ಹೋಗೋದಕ್ಕೆ ಯಾರು ಎತ್ಕೊಂಡು ಹೋಗ್ಬಿಟ್ರೆ? ಅದಕ್ಕೇನೆ ಗಣೇಶನ್ನು ಯಾರೋ ಎತ್ಕೊಂಡು ಹೋಗ್ಬಾರ್ದು ಅಂತಾನೆ ಅವ್ರ ಅಮ್ಮನ್ನು ಜೊತೆಗೆ, ಅಮ್ಮನ್ನು ಕೂಡಿಸ್ತೀವಿ, ಮಗನ್ನು ಕೂಡಿಸ್ತೀವಿ. ಕಳಿಸ್ಕೊಡ್ಬೇಕಿದ್ರೆ ಅಮ್ಮ ದಾರಿ ತಗೊಂಡು ಮಗನ್ನ ಕರ್ಕೊಂಡು ಹೋಗ್ತಾನೆ. ಈ ರೀತಿ ಮಹಾಭಾರತ ಬರೆದವನು ಗಣೇಶ ಬರ್ದಿತ್ತು, ಹೇಳಿದ್ದು
ವೇದವ್ಯಾಸರು. ಹಾಗಾಗಿ ವೇದನ ಮುಂದವರು ವ್ಯಾಸರು ಮಾಡಿದವರು. ಹಾಗಾಗಿ ಅವರು ಸುಮಾರು ಇದಲ್ಲದೆ ಸುಮಾರು ವೇದಾಂತ ಬರೆದ್ರು. ಹಾಗಾಗಿ ಅವ್ರನ್ನ ನಾವು ಗುರುಗಳು ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಹಾಗಾಗಿ ಅವರಿಗೆ ಒಂದು ಜೋರಾದ ಚಪ್ಪಾಳೆ ತಕ್ಕಿ ಒಂದು ಕೈ ಮುಗಿಯೋದ್ರ ಮುಖಾಂತರ ನಾವು ನಮ್ಮ ಇವತ್ತಿನ ಕಾರ್ಯಕ್ರಮನ ಶುರು ಮಾಡಿಸ್ಕೊಳ್ಳೋಣ. ಚೆನ್ನಾಗಿತ್ತಾ? ಯಾವ ಕಥೆ ಕೇಳಿದ್ವಿ ನಾವು? ಯಾವ ಕಥೆ ಕೇಳಿದ್ವಿ? ವೇದವ್ಯಾಸರ ಕಥೆ ಕೇಳಿದ್ವಿ. ಅದ್ರ ಜೊತೆ ಏನೇನ್ ಕೇಳಿದ್ವಿ ನಾವು? ಬರೀ ವೇದವ್ಯಾಸ ಕಥೆ ಕೇಳಿಲ್ಲ, ಅದ್ರ ಜೊತೆಗೆ ಒಂದು ಚಿಕ್ಕದಾಗಿ ಏನ್ ಕೇಳಿದ್ವಿ ನಾವು? ಗಣೇಶನ್ ಕಥೆಯನ್ನು ಕೇಳಿದ್ವಿ. ಮಹಾಭಾರತ ಬರೆದಿದ್ದು ಕೇಳಿದ್ವಿ. ಗಣೇಶನ್ ಕಥೆ ಕೇಳಿದ್ವಿ. ಮಹಾಭಾರತ ಬರ್ತಿದ್ಯಾರು ಅಂತ ಕೇಳಿದ್ವಿ. ಗಣೇಶನ ಹಬ್ಬಕ್ಕೆ ಯಾಕೆ ಅವತ್ತು ಶುರು ಮಾಡಿದ್ರು, ಗಣೇಶನ್ ಯಾಕೆ ದಿವ್ಯಲ್ಲಿ ಬಿಡ್ತಾರೆ ಅಂತ ಕೇಳಿದ್ವಿ. ಈಗ ನಾವು ಗುರು ಶಿಷ್ಯರು ಅಂದ ತಕ್ಷಣ ಥಟ್ ಅಂತ ನಮ್ಗೆ ಯಾವ್ದು ಜ್ಞಾಪಕ ಬರುತ್ತೆ? ಗುರು ಮತ್ತೆ ಶಿಷ್ಯ. ಯಾರು ಹೇಳಿದ್ರಿ? ಕರೆಕ್ಟ್. ದ್ರೋಣಾಚಾರ್ಯ ಮತ್ತೆ ಏಕಲವ್ಯ ಅಂತ ಜ್ಞಾಪಕ ಬರುತ್ತೆ. ಯಾಕಂದ್ರೆ ಗುರು ಶಿಷ್ಯರು ಅಂತ ಹೇಳಿದ ತಕ್ಷಣ ದ್ರೋಣಾಚಾರ್ಯ ಮತ್ತೆ ಏಕಲವ್ಯ ಬರುತ್ತೆ. ಹಾಗಾಗಿ ಏಕಲವ್ಯ ಮತ್ತೆ ದ್ರೋಣಾಚಾರ್ಯಕ್ಕೆ ಹೋಗಿ ಮುಂಚೆ ಸ್ವಲ್ಪ ದ್ರೋಣಾಚಾರ್ಯರು ಮತ್ತೆ ಅರ್ಜುನನ ಕಡೆ ಹೋಗ್ಬಿಡೋಣ. ದ್ರೋಣಾಚಾರ್ಯರು ಅಂತ ಇರ್ತಾರೆ. ಮಲ್ಲಿ ನಮ್ಗೆ ಮಹಾಭಾರತದಲ್ಲಿ ಆಗ್ಲೇ ಹೇಳಿದಲ್ಲ, ಮಹಾಭಾರತದಲ್ಲಿ ಎರಡು, ಒಬ್ರು ಪಾಂಡವರು ಮತ್ತೆ ಕೌರವರು. ಪಾಂಡವರು ಎಷ್ಟು ಜನ? 5 ಜನ. ಯಾರ್ಯಾರು ಪಾಂಡವರು? 5 ಜನ. ಯಾರಂತ ಗೊತ್ತಾ? ಮೊದಲನೇ ಯಾರು? ದುಶ್ಯಾಸನಲ್ಲ, ಧರ್ಮರಾಯ. ಯಧಿಷ್ಠಿರ ಅಂತ ಕರೀತಾರೆ. ಯಧಿಷ್ಠಿರ ಅಂತ ಕರೀತಾರೆ ಧರ್ಮರಾಯ. ಆಮೇಲೆ ಭೀಮ, ಆಮೇಲೆ ಅರ್ಜುನ, ಆಮೇಲೆ ನಕುಲ, ಆಮೇಲೆ ಸಹದೇವ. 5 ಜನ. ಪಾಂಡವರು 5 ಜನ. ಕೌರವರು 5 ಜನ? 100 + 1. 100 ಜನ ಗಂಡು ಮಕ್ಕಳು, ಒಬ್ಳು 1 ಮಗು. ಓಕೆ, ಇವಾಗ ಹೇಳ್ಬಿಟ್ರಲ್ಲ ಒಂದು ನಿಮಿಷ. ಈಗ ಹೇಳಿದ್ರಲ್ಲ ನೀವು ಇವ್ರದ್ದು 5 ಜನ ಹೆಸರು. ಈಗ 100 ಜನದ ಹೆಸರು ಹೇಳ್ಬಿಡಿ ನೋಡೋಣ. ಇವಾಗ ಏನಾದ್ರು ಆಗಲ್ಲ ಅಲ್ಲ, ಅದನ್ನ ಪ್ರಯತ್ನ ಪಟ್ಟಿಲ್ಲ. ಮುಂದಿನ ಸತಿ ನಾನು ಬಂದಾಗ ಅಂತ ಹೇಳ್ತೀನಿ ನಿಮ್ಗೆ. ಹಾಗೆ ಟಕ ಅಂತ ಹೋದ ಮುಂದಿನ ಸತಿ ಇರೋಣ. ಅವ್ರಿಗೆ 101 ಹೆಸರಿರುತ್ತೆ. ಅದರಲ್ಲಿ 100 ಜನರಲ್ಲಿ ಮೊದಲನೇದು ಕೊನೆದು ಹೇಳ್ಬಿಡೋಣ. ಮೊದಲನೇದು ಅವನು ದುರ್ಯೋಧನ, ಅವನು ಅವನಿಗೆ ದುಶ್ಯಾಸನ. ಆಮೇಲೆ ಎರಡನೇನು ದುಶ್ಯಾಸನ. ಅವನ ಹೆಸರು ಆಕ್ಚುಲಿ ಸುಯೋಧನ ಅಂತ. ಸು ಅಂದ್ರೆ ಒಳ್ಳೇದು. ಅವನು ಕೆಟ್ಟವನಲ್ವಾ, ಅದಕ್ಕೋಸ್ಕರ ದುರ್ಯೋಧನ ಅಂತ ಅವನ ಹೆಸರು. ಸುಯೋಧನ ಅಂತ. ಅವನು ಕೆಟ್ಟವನಾಗಿದ್ದರಿಂದ ದುರ್ಯೋಧನ ಅಂತ ಬರ್ತಾರೆ. ಹುಡುಗಿ ಹೆಸರೇನು? ದುಶ್ಯಳೆ ಅಂತ 100 ಜನ ಪ್ಲಸ್ ಒಂದು ಹುಡುಗಿ ಹೆಸರು ದುಶ್ಯಳೆ. ನಾನು ಹುಡುಗರು ಕೇಳ್ತಾರೆ ಅನ್ಕೊಂಡ್ರೆ ನೀನ್ ಕೇಳ್ತೀರ ನೀನು? ಸರಿ, ಓಕೆ. ಇವ್ರು ಇರ್ತಾರಲ್ವಾ, ಇವ್ರಿಗೆ ಯಾರಾದ್ರೂ ಅವಾಗ ಹೇಳಿದ್ರಲ್ಲ ಗುರುಕುಲ ಅಂತ ಅವಾಗ ಪಾಠ ಹೇಳ್ಕೊಡ್ಬೇಕಿದ್ರೆ, ಇವಾಗ ತರ ಟೀಚರ್ಸ್ಗಳು ಸ್ಕೂಲ್ಗಳ ಇರ್ತಿಲ್ವಲ್ಲ, ಒಳ್ಳೆಯವ್ರು ಯಾರಾದ್ರೂ ಅವರೆಲ್ಲ ರಾಜಮಂತದ್ದವ್ರು ಯಾರಾದ್ರೂ ಒಳ್ಳೆಯವ್ರು ಹಿಡ್ಕೊಡ್ತಾರೆ ಅವ್ರಿಗೆ. ಅವಾಗ ದ್ರೋಣಾಚಾರ್ಯರು ಅಂತ ಒಬ್ರು ಸಿಗ್ತಾರೆ. ದ್ರೋಣಾಚಾರ್ಯಗೆ ಒಬ್ಬ ಮಗ ಇರ್ತಾನೆ. ಹೆಸರು ಗೊತ್ತಾ? ಅಶ್ವತ್ಥಾಮ. ಎಲ್ಲೋ ಹೇಳಿದೆ, ಇವಾಗ ಮೊದಲೇ ಹೇಳಿದೆ. ನೋಡಿದ್ರ ಎಲ್ಲೆಲ್ಲಿಗೆ ಕನೆಕ್ಟ್ ಎಲ್ಲ ಆಗ್ತಿದೆ ಇವಾಗ. ಮುಂದಿನ ಸತಿ 7 ಜನದ ಹೆಸರು ಹೇಳ್ಬೇಕು ಚಿರಂಜೀವಿಗಳದು. ಸರಿ. ಸೊ ಅಶ್ವತ್ಥಾಮ ಅವನು ಮೊದಲನೇ ಇರ್ತಾನಲ್ಲ, ಅವನೇ ಚಿರಂಜೀವಿಗಳಲ್ಲಿ. ಅವನ ಚಿರಂಜೀವಿ ಮಗ ಇರ್ತಾನೆ. ದ್ರೋಣಾಚಾರ್ಯರ ತಂದೆ ಅಶ್ವತ್ಥಾಮ. ಅಶ್ವತ್ಥಾಮರ ತಂದೆ ದ್ರೋಣಾಚಾರ್ಯರು. ಸೊ ಇವರು ಮತ್ತೆ ಇವರಿಗೆಲ್ಲ ಈ ಪಾಂಡವರು 5 ಜನ ಮತ್ತೆ ಕೌರವರಿಗೆ 100 ಜನಕ್ಕೆ ಪಾಠ ಹೇಳ್ಕೊಡಕ್ಕೆ ನಿಯುಕ್ತರಾಗಿರ್ತಾರೆ. ಅವ್ರು ಯಾರು ಹೇಳ್ಕೊಡ್ದು ಯಾರಿಗೂ ಅವ್ರನ್ನ ಕರಿತಾನೆ ಇರಲ್ಲ. ಅವಾಗ ಬೇಜಾರಾಗಿ ಕುತ್ಕೊಂಡಿರ್ಬೇಕಿದ್ರೆ ಇವ್ರು ಹೋಗಿ ಕರ್ಕೊಂಡ್ಬಂದಾಗ ಒಂದು ಶಪಥ ತಗೊಳ್ತಾರೆ ಅಂತ ಹೇಳಿದ್ರೆ, ನಾನು ರಾಜರ ಮಕ್ಕಳಿಗೆ ಬಿಟ್ಟು ಬೇರೆ ಯಾರಿಗೂ ಹೇಳ್ಕೊಡಲ್ಲ ಅಂತ ಒಂದು ಶಪಥ. ಏನಂದ್ರೆ, ನಾನು ರಾಜರ ಮಕ್ಕಳಿಗೆ ಬಿಟ್ಟು ಬೇರೆ ಯಾರಿಗೂ ಹೇಳ್ಕೊಡಲ್ಲ ಅಂತ ಒಂದು ಅವ್ರ ಹತ್ರ ಶಪಥ ಮಾಡಿಸ್ಕೊಂಡೆ. ಅಲ್ಲಿ ದ್ರೋಣಾಚಾರ್ಯ ಇವ್ರ ಕರ್ಕೊಂಡ್ಬಂದಿರ್ತಾರೆ, ಭೀಷ್ಮರು ಕರ್ಕೊಂಡ್ಬಂದು ತನ್ನ ಮೊಮ್ಮಕ್ಕಳ ಹತ್ರ ಅಲ್ಲಿ ಹೇಳಕ್ಕೆ ಅಂತ ಬಿಡ್ತಾರೆ. ಆಗ ಪಾಠ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಅವ್ರೇನ್ ಹೇಳಿದ್ರೆ, ಅವಾಗೆಲ್ಲ 64 ವಿದ್ಯೆಗಳು ಅಂತಿತ್ತು. ಎಷ್ಟು? ಇವಾಗಿರ್ತಾರೆ ಬರೀ ಇವಾಗೇನ ಸೈನ್ಸ್, ಕನ್ನಡ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ ಅಥವಾ ಸೈನ್ಸ್, ಮ್ಯಾಥ್ಸ್ ಈ ತರ ಅಲ್ಲ, 5-6 ಸಬ್ಜೆಕ್ಟ್ಗಳಲ್ಲ. ಅಲ್ಲಿ 64 ವಿದ್ಯೆಗಳು ಅಂತಿತ್ತು. 64 ವಿದ್ಯೆಗಳಲ್ಲಿ ಕೈ ಕಟ್ಬಿಡೋಣ. ಇವಾಗ ಕೈ ಕಟ್ಬಿಡೋಣ. 64 ವಿದ್ಯೆಗಳಲ್ಲಿ ಏನಂತ ಹೇಳಿದ್ರೆ, ಅದರಲ್ಲಿ ಅವ್ರು ನೋಡ್ತಾ ಇದ್ರು ಕಲ್ಸ್ಕೊಡ್ಬೇಕಿದ್ರೆ, ವಿದ್ಯೆ ಕಲ್ಸ್ಕೊಡ್ಬೇಕಿದ್ರೆ ಯಾರು ಚೆನ್ನಾಗಿ. ನಮ್ಮ ಕ್ಲಾಸ್ ಟೀಚರ್ ಏನ್ ಮಾಡ್ತಾರೆ ಅಂದ್ರೆ, ನಮಗೆ ನೀವು ಯಾರೋ ಚೆನ್ನಾಗಿ ಆಟ ಆಡ್ತಾರೆ, ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿದೆ ಸ್ಪೋರ್ಟ್ಸ್ ಕಳಿಸ್ತಾರೆ. ಇವಳು ಯಾರೋ ಚೆನ್ನಾಗಿ ಸಂಗೀತ ಹೇಳ್ತಾರೆ ಸಂಗೀತ, ಅವಳು ಯಾರೋ ಡಾನ್ಸ್ ಚೆನ್ನಾಗಿ ಮಾಡ್ತಾರೆ ಡಾನ್ಸ್, ಅವಳು ಇನ್ನೇನೊಂದು ಅಂದ್ರೆ ಪ್ರತಿಯೊಬ್ಬರು ಯಾರೋ ಮ್ಯಾಥ್ಸ್ ಅಲ್ಲಿ ಚೆನ್ನಾಗಿದ್ದಾರೆ, ಅವ್ನು ಶ್ಲೋಕ ಚೆನ್ನಾಗಿ ಹೇಳ್ತಾರೆ, ಅವ್ನು ಶ್ಲೋಕ ಅಂದ್ರೆ ಯಾರ್ಯಾರು ಚೆನ್ನಾಗಿದ್ದಾರೆ ಅವ್ರು ಏನ್ ಹೇಳ್ಕೊಡ್ತಾರೋ ಅದೇ ರೀತಿನೇ ಅವತ್ತಿನ ಕಾಲದಲ್ಲಿ 64 ವಿದ್ಯೆಗಳು ಕಲಿಸ್ತಾ ಇದ್ರು. ಆ ರೀತಿ ಕಲಿಸ್ತಾ ಇರ್ಬೇಕಿದ್ರೆ ದುರ್ಯೋಧನ ಮತ್ತೆ ಭೀಮನಿಗೆ ಏನ್ ಹೇಳ್ಕೊಡ್ತಾ ಇದ್ರು ಅವಾಗ? ಗದಾ ಯುದ್ಧ ಹೇಳ್ಕೊಡ್ತಿದ್ರು. ಮತ್ತೆ ಅವರಿಗೆ ಮಲ್ಲ ಕುಸ್ತಿ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಅರ್ಜುನ ಇದ್ನಲ್ಲ, ಅವನೇನಂತ ಹೇಳಿದ್ರು, ಅವನು ಬಿಲ್ ವಿದ್ಯೆ. ಅವನು ಗುರಿ ತುಂಬಾ ಚೆನ್ನಾಗಿರ್ತಾನ. ನೋಡೋ ಗುರಿ ಅಲ್ಲಿ ನೋಡ್ರೆ ಅಲ್ಲಿ ಹೊಡಿಬೇಕು, ಅಲ್ಲಿ ಹೊಡಿತಾ ಇರ್ತಾನೆ.
ಎಷ್ಟು ಚೆನ್ನಾಗಿ ಒಬ್ಬ ಗುರಿ ಹೊಡಿತಿರ್ತಾನಂತ ಅವನ ಗುರಿ ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಅಂತಾರೆ ಕನ್ನಡದಕ್ಕೆ, ಏಕಾಗ್ರತೆ ಅಂತ ಹೇಳ್ತಾರೆ. ಅಂತಾರೆ ಏಕಾಗ್ರತೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಏಕಾಗ್ರತೆ ಇರುತ್ತೆ ಅಂತ ಹೇಳಿದ್ರೆ ಒಂದ್ಸತಿ ಪರೀಕ್ಷೆ ಮಾಡಬೇಕು ಅಂತ ಗುರುಗಳು ಏನ್ ಮಾಡ್ತಾರೆ ಅಂದ್ರೆ ಅದ್ ಮೇಲ್ಗಡೆ ಒಂದು ಏನೋ ಒಂದು ಮರ ಒಂದು ಮರ ಇರುತ್ತೆ, ಮರದ ಮೇಲೆ ಏನೋ ಒಂದು ಇಟ್ಟುಬಿಟ್ಟು ಹೇಳ್ತಾರೆ, ಎಲ್ಲಾರು ಕರ್ಬಿಟ್ಟು ಅಲ್ಲೇನಿದೆ ನೋಡು ಅಲ್ಲೇನಿದೆ ಅಂತಾರೆ. ಆ ಮರ ಎಲ್ಲ ಮರದಲ್ಲಿ ಏನಿರುತ್ತೆ, ಎಲೆಗಳು, ಮರಗಳು ಎಲೆ ಇರುತ್ತೆ, ಮರದಲ್ಲಿ ಮಾವಿನಕಾಯಿ ಇರುತ್ತೆ, ಬೇರೆ ಏನೋ ಮರಗಳು ಇರ್ಬೋದಲ್ವಾ. ಮರದಲ್ಲಿ ಎಲೆ ಇರುತ್ತೆ, ಎಲೆ ಯಾವ ಬಣ್ಣದ್ದು, ಹಸಿರು ಬಣ್ಣ. ಸೊ ಹಾಗಾಗಿ ಅವ್ರು ಇಟ್ಟಿರೋದ್ರಲ್ಲಿ ವಸ್ತು ಇಟ್ಟಿರ್ತಾರಲ್ಲ ಆ ವಸ್ತುನು ಹಸಿರು ಇರುತ್ತೆ, ಹಾಗೆ ಗೊತ್ತಾಗ್ತಿರಲ್ಲ. ಎಷ್ಟೋ ಜನ ಕಾಣಿಸ್ತಾನೆ ಇರಲ್ಲ, ಒಬ್ರು ಬರ್ತಾನೆ ಯಾರೋ ಹೇಳ್ತಾರೆ ಗುರುಗಳಲ್ಲಿ ಎಲೆ ಕಾಣಿಸ್ತಾ ಇದ್ದಾನೆ, ಹಾ ಒಳ್ಳೇದು ಬಾ 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 ಅಂತ ಕರೀತಾರೆ. ಇನ್ನೊಬ್ಬರ ಕರೆದು ಯಾರೋ ಒಬ್ಬನ ಕರೆದ್ಮೇಲೆ ಅಲ್ಲಿ ದುರ್ಯೋಧನ ಇವನ್ ಬರ್ತಾನೆ, ಯಾರೋ ದುರ್ಯೋಧನ ಮತ್ತೆ ಯುಧಿಷ್ಠಿರ ಬರ್ತಾನೆ, ಹೇಳ್ತಾರೆ ಗುರುಗಳೇ ನನ್ಗೆ ಅಲ್ಲೊಂದು ಪಕ್ಷಿ ಕಾಣಿಸ್ತಾ ಇದೆ ಅಂತ. ಅಂದ್ರೆ ಅವ್ರಿಗೆ ಅಂತ ಹೇಳಿದ್ರೆ ಇವನ್ನ ಬರ್ತಾನೆ ಅರ್ಜುನ ಕರೀತಾರೆ ಕಡೆಯಲ್ಲಿ, ಏನ್ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ, ಅವ್ನ ಏಕಾಗ್ರತೆ ಎಷ್ಟಿರುತ್ತೆ ಅಂತ ಹೇಳೋದನ್ನ ಹೇಳ್ತಾನೆ, ಗುರುಗಳೇ ಪಕ್ಷಿಯ ಅಕ್ಷಿ ಅಲ್ಲದೆ ಮತ್ತೇನು ಕಾಣಲು ಗುರುವರಿಯ ಅಂತಾನೆ. ಪಕ್ಷಿ ಅಂದ್ರೆ ಪಕ್ಷಿ, ಬರ್ಡ್. ಅಕ್ಷಿ ಅಂದ್ರೆ ಕಣ್ಣು. ಅಂದ್ರೆ ಪಕ್ಷಿ ಅಕ್ಷಿ ಅಲ್ಲದೆ ಮತ್ತೇನು ಕಾಣೋದು ಅಂದ್ರೆ ಅವನು ಅಕ್ಷಿ ಅಂದ್ರೆ ಕಣ್ಣಿಗೆ ಗುರಿ ಇಡಬೇಕು ಅಂದ್ರೆ ಅವ್ನಿಗೆ ಅಷ್ಟು ಮಾತ್ರ ಏಕಾಗ್ರತೆ, ಅದು ಮಾತ್ರ ಕಾಣಿಸ್ತಾ ಇರುತ್ತೆ. ಇವತ್ತೆಲ್ಲ ಇವಾಗ ನಿಮ್ಗೆ ಏಕಾಗ್ರತೆ ಹೆಂಗಿರ್ಬೇಕು ಅಂದ್ರೆ ನಿಮ್ದೆಲ್ಲ ಅಂದ್ರೆ ಬರೀ ನನ್ ಕಡೆ ಮಾತ್ರ ಇರ್ಬೇಕು, ಆ ಕಡೆ ಈ ಕಡೆ ನೋಡಂಗೇ ಇಲ್ಲ ನೀವು. ನೋಡೋಣ ಯಾರು ಅಮ್ಮನ ಮೇಲೆ ಹಿಡ್ಕೊಂಡು ಅಮ್ಮನ್ ತಪ್ಕೊಂಡು ಅವೆಲ್ಲ ಇರ್ಲೇಬಾರ್ದು, ಇಲ್ಲಿಗೆ ಏಕಾಗ್ರತೆ ಇರಬೇಕು, ಈ ಕಡೆನೆ ನೋಡ್ತಾರೆ. ಸರಿ ಒಂದ್ಸತಿ ಏನ್ ಮಾಡ್ತಾರೆ ಇವ್ರೆಲ್ಲಾರು ಪರೀಕ್ಷೆ ಮಾಡೋಣ, ಹಿಂಗ್ ಪರೀಕ್ಷೆ ಮಾಡೋಣ ಅಂತ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾರು ಬಂದಿರ್ಬೇಕಾದ್ರೆ ಎಲ್ಲ ಕೂತ್ಕೊಂಡ್ಬೇಕಿದ್ರೆ ನೋಡಪ್ಪ ಬರೀ ನಿಮ್ಗೆ ಇದು ಅವರಿಗೆ ಸಂಸ್ಕೃತ ಕಳ್ಸಿಕೊಟ್ಟಿರ್ತಾರೆ, ವೇದ ಕಳ್ಸಿಕೊಟ್ಟಿರ್ತಾರೆ, ಬೆದಲ ಕಳ್ಸಿಕೊಡ್ತಾರೆ, ಅದೆಲ್ಲ ಬಿಳಿ ವಿದ್ಯೆ, ಅದಕ್ಕೆ ಒಂದು ಏಕಾಗ್ರತೆ ಇರಬೇಕು, ಎಷ್ಟು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಅಂದ್ಬಿಟ್ಟು ಹೋಗ್ಬೇಕಿದ್ರೆ ಅರ್ಜುನ ಕರೀತಾರೆ. ಅರ್ಜುನ ಬಾಯಲ್ಲಿ ನೋಡು ನಾನು ಕೆಲಸ ಮಾಡಿದೆ, ನಾನು ಅಲ್ಲಿ ನನ್ನ ಕುಟೀರದಲ್ಲಿ ಒಂದು ನಂದು ಇದ್ರ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ಏನೋ ಉತ್ತರಿಯ ಬಿಟ್ಬಿಟ್ಟಿದ್ದೀನಿ ಅಂದ್ರೆ ಹಾಕೊಂಡು ಉತ್ತರಿಯ ಬಿಟ್ಟು ಬಂದಿದ್ದೀನಿ, ಹೋಗಿ ದಯವಿಟ್ಟು ತಗೊಂಬೋಗು ಅಂತ ಹೇಳ್ತಾನೆ. ಆಯ್ತು ಅಂತ ಹೇಳಿ ಇವ್ನು ಹೋಗ್ತಾನೆ. ಇವ್ನು ಹೋಗ್ಬೇಕಿದ್ರೆ ಏನ್ ಮಾಡ್ತಾನೆ, ನೋಡಪ್ಪ ಬರೀ ಇದೆಲ್ಲ ಏಕಾಗ್ರತೆ ನೋಡಿದ್ರೆ ನೋಡು ನಾನು ನಿಮ್ಗೆಲ್ಲರಿಗೂ ನೀವು ಚೆನ್ನಾಗಿರೋದನ್ನ ತೋರಿಸ್ತೀನಿ, ಮಂತ್ರ ಶಕ್ತಿ ಇದೆಯಲ್ಲ, ಬರೀ ತಂತ್ರ ಇದ್ರೆ ಆಗೋದಿಲ್ಲ, ಮಂತ್ರ ಇರಬೇಕು ಅಂದ್ಬಿಟ್ಟು ನೋಡಿ ಇಲ್ಲೆಲ್ಲ ದೊಡ್ಡ ಮರಗಳಿದೆಯಲ್ವಾ, ಆ ಮರಗಳೊಂದು ಸಾವಿರಾರು ಎಲೆಗಳಿದೆಯಲ್ವಾ, ಆ ಸಾವಿರಾರು ಎಲೆಗಳನ್ನು ನಾನು ಒಂದು ಬಾಣ ಬಿಡ್ತೀನಿ. ಎಷ್ಟೋ ಒಂದು ಬಾಣ ಬಿಟ್ರೆ ಅದೇನ್ ಮಾಡುತ್ತೆ ಅಂದ್ರೆ ಇಡೀ ಮರದಲ್ಲಿರೋ ಎಲೆಗಳಿದೆಯಲ್ಲ ಆ ಎಲೆಗಳು ಒಂದೊಂದು ತೂತ ಮಾಡ್ಕೊಂಡ್ ಬರುತ್ತೆ. ಒಂದು ಬಾಣ ಬಿಟ್ರೆ ಏನಾಗುತ್ತೆ, ಒಂದ್ ಬಾಣ ಒಂದೇ ಅಲ್ವಾ. ಇವ್ರ ಮಂತ್ರಶಕ್ತಿ ಎಷ್ಟಪ್ಪ ಅಂತಿರುತ್ತೆ ಅಂತ ಹೇಳಿದ್ರೆ ಒಂದು ಬಾಣನೇ ಇಡೀ ಮರದಲ್ಲಿರುವಂತ ಎಲ್ಲ ಎಲೆಗಳನ್ನ ತೂತ್ ಮಾಡತ್ತೆ ಅಂತ ಹೇಳ್ತಾರೆ. ಆಗತ್ತಾ ಅಂತಾರೆ, ನೋಡಾಗತ್ತೆ ಮಾಡ್ ತೋರಿಸ್ತೀನಿ ಅಂತ ಹೇಳ್ತಾರೆ. ಆಯ್ತು ಮಾಡಿದ್ರೆ ಎಲ್ಲ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಗುರುಗಳು ಏನ್ ಮಾಡ್ತಾರೆ, ಒಂದು ಮಂತ್ರ ನಾವು ಇದ್ರ ಮೇಲೆ ಬರೀತಾರೆ, ಏನೋ ನೆಲದ ಮೇಲೆ ಬರೀತಾರೆ, ನನ್ನ ಮಂತ್ರ ಅಂದ್ಬಿಟ್ಟು ಅದು ನೋಡ್ಬಿಟ್ಟು ಒಂದ್ಸತಿ ಧ್ಯಾನ ಮಾಡ್ಕೊಳ್ತಾರೆ, ಮಂತ್ರ ಹೇಳ್ಕೊಂಡು ಈಗ ಬಿಟ್ಟು ಹಿಂಗ್ ಬಿಡ್ತಾರೆ. ನೋಡ್ತಾ ಇದ್ದಂಗೆ ಎಲ್ಲ ನೋಡ್ತಾರ, ನಾವು ಟಿವಿಲೆಲ್ಲ ನೋಡ್ತೀವಲ್ಲ ಹಂಗೆ ಎಲ್ಲ ಮಾಡ್ಕೊಂಡು ಬಂದ್ಬಿಡುತ್ತೆ. ಎಲ್ಲರಿಗೂ ಆಶ್ಚರ್ಯ ಬರುತ್ತೆ. ಆಶ್ಚರ್ಯದಾಗ ಏನ್ ಮಾಡ್ತೀವಿ ನಾವು, ಜೋರಾಗಿ ಏನ್ ಮಾಡ್ತೀವಿ ಅವಾಗ ಎಲ್ಲಾರು ಸೂಪರ್ ತುಂಬಾ ಚೆನ್ನಾಗಿ ಮಾಡ್ಬಿಟ್ರಿ ಅಂತ. ಇಷ್ಟೆಲ್ಲ ಏನೋ ಚಪ್ಪಾಳೆ ಹೊಡಿತಾ ಇರ್ತಾರೆ, ಏನ್ ಚಪ್ಪಾಳೆ ಹೊಡಿತಿರ್ತಾರೆ ಅಂತ ಅಲ್ಲಿ ಅವನು ಯಾರು ಹೋಗಿರ್ತಾನೆ, ಉತ್ತರಿಯ ತರಕ್ಕೆ ಯಾರು ಹೋಗಿರ್ತಾರೆ, ಅರ್ಜುನ ಹೋಗಿರ್ತಾನೆ. ಅವನು ಏನಿಲ್ಲ ನನಗೆ ಬಿಟ್ಬಿಟ್ಟು ಏನ್ ಚಪ್ಪಾಳೆ ಹೊಡಿಸಿದ್ರೆ ಏನಂತ ಓಡ ಬರ್ತಾನೆ, ಚಪ್ಪಾಳೆ ಓಡ್ಬಂದು ನೋಡ್ತಾರೆ. ನೋಡಿದ್ರೆ ಅಲ್ಲಿ ನೋಡ್ತಾರೆ ಎಲ್ಲಾರೆಲ್ಲ ಮೇಲ್ ನೋಡ್ತಾ ಇರ್ತಾರೆ. ಏನ್ ಮೇಲ್ ನೋಡ್ತಾರೆ ಎಲ್ಲಾ ಮರಗಳು ಮರದ ಎಲೆಗಳೆಲ್ಲಾನು ತೂತ ಹಾಕ್ಬಿಟ್ಟಿರ್ತಾರೆ. ಇದು ಹೆಂಗೆ ಅಂತ ಹೇಳ್ತಾರೆ. ಅವ್ರು ಗುರು ಹೇಳ್ತಾರೆ, ಬನ್ನಿ ಎಲ್ಲಾರು ಸ್ನಾನಕ್ಕೆ ಹೋಗೋಣ, ಬನ್ನಿ ನದಿಗೆ ಸ್ನಾನಕ್ಕೆ ಹೋಗೋಣ ಅಂತ ಕರ್ಕೊಂಡ್ಬಿಡ್ತಾರೆ. ಬಂದ್ ನೋಡ್ತಾನೆ, ಅಯ್ಯಯ್ಯೋ ಗುರುಗಳೇನೋ ಮಾಡ್ಬಿಟ್ಟಿದ್ದಾರೆ, ನನಗೆ ಹೇಳ್ಕೊಟ್ಟೇ ಇಲ್ವಲ್ಲ ಗುರುಗಳು, ಅಯ್ಯಯ್ಯೋ ನಾನು ತಪ್ಪಿಸ್ಕೊಂಡ್ಬಿಟ್ನಲ್ಲ ಅಂತಾನೆ. ಏನ್ ಮಾಡ್ಬೋದು, ಏನೋ ಹೇಳ್ಕೊಟ್ಟಿರ್ತಾರೆ ಗುರುಗಳು, ಇದೆಲ್ಲ ಹಾಗೆ ಈ ಕಡೆ ಎಲ್ಲ ನೋಡ್ತಾನೆ. ನೋಡಿದಾಗ ಏನಾಗುತ್ತೆ, ನೆಲ ಮೇಲೆ ಏನಿರುತ್ತೆ, ನೆಲ ಮೇಲೆ ಮಂತ್ರ ಬರ್ದಿರ್ತಾರೆ. ನೋಡ್ತಾನೆ ಮಂತ್ರ ಏನೋ ಗುರುಗಳು ಸರಿ ಮಂತ್ರ ಓದ್ತಾನೆ ನೋಡ್ತಾನೆ, ಇನ್ನೊಂದು ಎಷ್ಟು ನೋಡ್ತಾನೆ, 3 ಸತಿ ಓದ್ತಾನೆ. ಅಲ್ಲ 3-4 ಸತಿ ಓದಿದ ತಕ್ಷಣ ಅವನಿಗೆ ಅಲ್ಲಿ ಬಾಯ್ಪಟ್ಟ ಆಗ್ಬಿಡುತ್ತೆ, ಅಲ್ಲಿ ಎಲ್ಲ ತಲೆಗೆ ಹೋಗ್ಬಿಡುತ್ತೆ. ಒಂದ್ಸತಿ ಏನ್ ಮಾಡ್ತಾನೆ, ನೋಡೋಣ ನಾನು ಅಂತ ಹೇಳ್ಬಿಟ್ಟು ಇದೇ ಮಂತ್ರ ಹೇಳ್ಬೋದು ಅಂತ ಹೇಳಿ ಮಂತ್ರ ಓದ್ತಾನೆ, ಅದನ್ನ ಧ್ಯಾನ ಮಾಡ್ಕೊಳ್ತಾನೆ. ಒಂದ್ಸತಿ ಮಂತ್ರ ಹೇಳ್ಕೊಂಡು ಒಂದ್ಸತಿ ಯಾವ ಗುರು ಬಿಟ್ಟಿರ್ತಾರ ಹಿಂಗೆ ಬಿಡ್ತಾನೆ. ಬಿಟ್ಟ ತಕ್ಷಣ ಏನಾಗುತ್ತೆ, ಮತ್ತೆ ಒಂದು ಇದರಲ್ಲಿ ಒಂದೊಂದು ತೂತಾಗಿರುತ್ತಲ್ಲ ಹೋಗಿ ಏನಾಗುತ್ತೆ, ಎರಡನೇ ತೂತ ಆಗ್ಬಿಡುತ್ತೆ. ಎರಡನೇ ತೂತ ಆಗಿದ ತಕ್ಷಣ ಇವನಿಗೆ ಭಯ ಬಂದ್ಬಿಡುತ್ತೆ. ಅಯ್ಯೋ ಯಾವ ಮಾಡ್ಬಿಟ್ಟಲ್ಲ ಮಗುಗಳಲ್ಲಿ ಕ್ಲಾಸಲ್ಲಿ ಏನ್ ಮಾಡ್ತೀವಿ, ಟೀಚರ್ ಆ ಕಡೆ ಹೋಗ್ತಾರೆ, ಚಾಕ್ರೀಸ್ ಎಲ್ಲ ಬಂದ್ಬಿಟ್ಟಿಗೆಲ್ಲ ಬಂದ್ಬಿಡ್ತೀವಲ್ಲ, ಯಾರಿಗೋ ಈಗೆಲ್ಲ ಹುಡುಗ್ಬಿಟ್ಟು ಬಂದ್ಬಿಡುತ್ತೆ, ಹಂಗೆ ಭಯ ಆಗ್ಬಿಡುತ್ತೆ. ಭಯ ಬಿಟ್ಟರೆ ಅಲ್ಲೇ ಬಿಟ್ಬಿಟ್ಟು ಇವನು ದಿನ ಏನೋ ಧನಸ್ಸು ಮತ್ತೆ ನನ್ನ ಬಿಲ್ಲು ಮಾಡ ಎಲ್ಲ ಬಿಟ್ಬಿಟ್ಟು ಓಡೋಗ್ತಾನೆ. ಅವನು ಉತ್ತರಿ ಇರ್ತಾನ, ಗುರುಗಳ ತಗೊಳ್ಳಿ ನೀವು ಉತ್ತರಿಯ ಅಂತ ಹೋಗಿ ಅಲ್ಲಿ ಆ ನದಿ ಹತ್ರ ಹೋಗಿ ಕೊಟ್ಬಿಟ್ಟು ಬಂದ್ಬಿಡ್ತಾನೆ. ಸರಿ ಗುರುಗಳಿಗೆ ಗೊತ್ತಿರತ್ತಿದ್ದಲ್ಲ ನಾನು, ಆದ್ರೂ ಸುಮ್ಮನೆ ಬರ್ತಾರೆ. ಬಂದೆಲ್ಲ ನೋಡಿದ್ಮೇಲೆ ನೋಡ್ತಾರೆ, ಇದೇನಿದು, ನಾನು ಹೋದಾಗೆಲ್ಲ ಒಂದೇ ತೂತ ಇತ್ತು, ಇವಾಗ ಹೆಂಗ್ ತೂತ ಆಗೋಗಿದೆ ಅಂತಾನೆ. ನೀನ್ ನೋಡಿದ್ಯಾನೋ, ನೀನ್ ನೋಡಿದ್ಯಾ, ನೀ ಎರಡನೇ ತೂತ ಮಾಡಿದ್ಯಾ, ನೀನ್ ಮಾಡಿದ್ಯಾನೋ,
ನೀನ್ ಮಾಡ್ದ್ಯಾ ತಿಂತಾನ ನೋಡ, ಇದೇ ಸುಳ್ಳು ಹೇಳಬಾರ್ದು. ನೀನ್ ಮಾಡ್ದ್ಯಾ ಎಲ್ಲ ಇರೋರು ಎಲ್ಲಾರು ಕೇಳ್ತಾರೆ. ಎಲ್ಲರೂ ಕೇಳೋದು ಯಾರು? ಗುರುಗಳೇ ನಾವೆಲ್ಲ ಮಾಡಕ್ಕಾಗತ್ತೆ, ನಾನು ನಿಂತಾನೆ ನಾವು ಇಲ್ಲಿ ಇದರಲ್ಲಿ ನದಿಗೆ ಬಂದಿದ್ವಿ, ಸ್ನಾನಕ್ಕೆ ಬಂದಿದ್ವಿ ಅಂತಾರೆ. ಯಾರೋ ಇರ್ತಾರ ಅಲ್ಲಿ ಕ್ಲಾಸಲ್ಲಿ ಒಬ್ರು ಇದಂತ ಇರ್ತಾರಲ್ಲ, ಫಿಟ್ಟಿಂಗ್ ಮಾಡೋರು, ಫಿಟ್ಟಿಂಗ್ ಮಾಸ್ಟರ್ ಇರ್ತಾರೆ, ಹೇಳ್ಕೊಡೋರು, ಚಾಡಿಯಲ್ಲಿ ಇರ್ತಾರಲ್ಲ, ಅವೇನ್ ಮಾಡ್ತಾರೆ, ಗುರುಗಳೇ ನಾವೆಲ್ಲ ಹೋಗಿದ್ದಾಗ ಅರ್ಜುನ ಮಾತ್ರ ಇಲ್ಲಿ ದಮನೆ ಮಾಡಿರೋದು ಅಂತಾರೆ. ಏನಯ್ಯ ಅರ್ಜುನ ನೀನೇನ ಮಾಡಿದ್ದು ಅಂತಾನೆ. ಅರ್ಜುನಿಗೆ ಭಯ, ಹೇಳಿದ್ರೆ ಎಲ್ಲರೂ ಬೈಬಿಡ್ತಾರಂತ. ಗುರುಗಳೇ ದಯವಿಟ್ಟು ಕ್ಷಮಿಸ್ಬಿಡಿ, ನನಗೇನೋ ಗೊತ್ತಾಗ್ಲಿಲ್ಲ, ನೀವು ನಾ ಇಲ್ಲದೆ ಇರೋಗೆ ನಮ್ಮ ಮಂತ್ರ ಹೇಳ್ಕೊಟ್ಬಿಟ್ಟಿದ್ರೆ ನಾನು ಇಲ್ಲಿ ಕಲಿಯಕ್ಕಾಗ್ಲಿಲ್ವಲ್ಲ ಅಂತ ನಾನು ನೋಡ್ಬಿಟ್ಟು ನನ್ನ ಮಂತ್ರ ಮಾಡಿ ಹಿಂಗ್ ಮಾಡ್ಬಿಟ್ಟೆ ಅಂತ. ಮತ್ತೆ ಹೇಳ್ತಾರೆ ಗುರುಗಳು ಎಲ್ಲಾರ್ಗು ಚಪ್ಪಾಳೆ ತಟ್ಟಿ. ಯಾಕೆ ಚಪ್ಪಾಳೆ ತಟ್ಟಿ ಅಂತ ಹೇಳಿದ್ರೆ, ಯಾವಾಗ್ಲೂ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಒಂದು ಸತಿ ಹೇಳ್ಕೊಟ್ಟಿದ ತಕ್ಷಣ ಗುರುಗಳು ನಾವು ಕಲ್ತ್ಕೊಬೇಕು. ನಾವು ಮತ್ತೆ ಯಾವಾಗ್ಲೂ ಗುರುಗಳು ಹೇಳೋದಕ್ಕೆ ಅವತ್ತಿನ ಪಾಠ ಅವತ್ತೇ ಓದ್ಕೋಬೇಕು. ನಾಳೆ ಪಾಠಕ್ಕೂ ನಾವು ಓದ್ಕೊಂಡು ಸಿದ್ಧತೆ ತಗೊಂಡಿರ್ಬೇಕು. ನೋಡಿ, ಅರ್ಜುನಿಗೆ ಯಾರು ಹೇಳ್ಕೊಟ್ಟೇ ಇರಲಿಲ್ಲ. ಅವನೇನ್ ಮಾಡ್ದ? ಅರ್ಜುನ ಏನ್ ಮಾಡ್ದ? ಅವ್ನು ಬಂದ್ ನೋಡ್ದ, ಅಲ್ಲಿ ಏನೋ ನನಗೆ ಹೇಳ್ಕೊಟ್ಟಿಲ್ಲ ಗುರುಗಳು, ಬೇರೆಯವ್ರಿಗೆ ಹೇಳ್ಕೊಟ್ಟಿದ್ದಾರೆ, ನಾನು ಹಿಂಗ್ ಮಾಡೋದು ಅಂತ ನೋಡ್ದ. ಅಲ್ಲಿ ನೆಲದ ಮೇಲೆ ಬಂದಿದ್ದಾರೆ, ಅದನ್ನೇ ಅವ್ನು ಸಿದ್ಧ ಮಾಡ್ಕೊಂಡ. ಗುರುಗಳು ಹೇಳಿಲ್ಲ ಸಿದ್ಧಿ ಮಾಡುವಂತ, ಅವನು ಸಿದ್ಧಿ ಮಾಡ್ಕೊಂಡು ಅವನದನ್ನ ರೂಢಿ ಮಾಡ್ಕೊಂಡ. ಆ ರೀತಿ ನಾವು ಗುರು ಆಗ್ಬೇಕು. ಗುರುವಿನ ಮೀರಿಸಿದ ಶಿಷ್ಯ ಆದಾಗ್ಲೇನೆ ಎಲ್ಲರಿಗೂ ಖುಷಿ. ಅಪ್ಪನ ಮೀರಿಸಿದ ಮಕ್ಕಳಾಗ್ಬೇಕು. ಅಪ್ಪ ಅಮ್ಮ ಏನೋ ಓದಿರ್ತಾರೆ, ನಾವು ಅದಕ್ಕಿಂತ ಜಾಸ್ತಿ ಓದ್ಬೇಕು. ಅವ್ರೇನಿರ್ತಾರೆ ಅದಕ್ಕಿಂತ ಜಾಸ್ತಿ ಓದಿರ್ಬೇಕಂದ್ರೆ ಅಪ್ಪ ಅಮ್ಮನ ಮೀರಿಸಿದ್ರೆ ಈ ಕಥೆ ಏನ್ ತಿಳ್ಕೊಳಕ್ಕೆ ಅಂದ್ರೆ ನಾವು ಯಾವಾಗ್ಲೂ ಜ್ಞಾನದಾಹ ಇರಬೇಕು. ಕಲಿತಾ ಇರ್ಬೇಕು. ನಮ್ ಹೊಟ್ಟೆ ಇರ್ಲತ್ತಮ್ಮ ಅಂತ ಹೋಗ್ತೀವಲ್ವಾ, ಬರೀ ಊಟಕ್ಕೆ ಮಾತ್ರ ದಾಹ, ಊಟಕ್ಕೆ ಮಾತ್ರ ನೀರ್ ಕುಡಿಯಕ್ಕೆ ಮಾತ್ರ ಹಸು, ಊಟಕ್ಕೆ ಮಾತ್ರ ದಾಹ ಇರಬಾರ್ದು. ನಮ್ಗೆ ವಿದ್ಯೆ ಕಲಿಯೋದ್ರಲ್ಲೂ ಆಸಕ್ತಿ ಇರಬೇಕು. ಏನೋ ಅದೇನಿರ್ಬೇಕು, ವಿದ್ಯೆ ಕಲಿಯೋದ್ರಲ್ಲಿ ಆಸಕ್ತಿ ಇರಬೇಕು. ಈಗ ಹಾಗೇನ್ ಹೇಳ್ತಾರೆ ಅಂದ್ರೆ, ನೋಡಪ್ಪ ನೋಡಿ ಇಷ್ಟೆಲ್ಲ ಚೆನ್ನಾಗ್ ಮಾಡಿದ್ಯಾ, ಅದಕ್ಕೆ ನಿನ್ಗೆ ತುಂಬಾ ಒಳ್ಳೆ ಶಿಷ್ಯ ಆಗೋಗ್ಬಿಟ್ಟೆ. ಅದಕ್ಕೆ ನೀನ್ ನೋಡು ನಿನ್ನೆಲ್ಲ ಆಡ್ಕೋತೀರ, ಎಲ್ಲ ಹಿಂದ್ಗಡೆ ತಿರ್ಗಾಡ್ಬಿಟ್ಟು ನೀವು ಯಾವಾಗ್ಲೂ ಗುರುಗಳೇ ನೀವು ಯಾವಾಗ್ಲೂ ಅರ್ಜುನ ನೀವು ಹೊಗಳ್ತಾ ಇದ್ರಿ, ಅರ್ಜುನ ನೀವು ಪಟ್ಟ ಶಿಷ್ಯ ಅಂತಿದ್ರಿ. ಇವಾಗ ಗೊತ್ತಾಯ್ತು ಯಾಕೆ ಅರ್ಜುನನ್ ಪಟ್ಟ ಶಿಷ್ಯ. ನೋಡಪ್ಪ ಇವತ್ತು ನಿಮ್ಮೊಂದು ವಾಗ್ದಾನ ಮಾಡ್ತೀನಿ, ಜಗತ್ನಲ್ಲಿ ನಿನ್ನಿನ್ನ ಒಳ್ಳೆ ಬಿಲ್ವಿದ್ಯೆಗಾರ ಯಾರು ಇರಲ್ಲ. ಏನೋ ಜಗತ್ನಲ್ಲಿ ನಿನ್ನಿಂದ ಒಳ್ಳೆ ಬಿಲ್ವಿದ್ಯೆಗಾರ ಯಾರು ಇರಲ್ಲ, ಅದನ್ನ ನಾನು ಹೇಳ್ತೀನಿ ಅಂತ. ಸರಿ ಗುರುಗಳೇ ನಮಸ್ಕಾರ ಅಂತ ಹೇಳ್ತಾನೆ. ಇಷ್ಟಾಗ್ತಾ ಇರಬೇಕಿದ್ರೆ ಅಲ್ಲೊಬ್ಬ ಹುಡುಗ ಇರ್ತಾನೆ, ಅದೊಂದು ಕಾಡು. ಆ ಕಾಡಲ್ಲಿ ಆ ಕಾಡಿನ ರಾಜನ ಮಗ ಒಬ್ಬ ಇರ್ತಾನೆ. ಅವನ ಹೆಸರು ಏನೋ ಏಕಲವ್ಯ ಅಂತ. ಅವನು ಒಂದ್ಸತಿ ಹಿಂಗೆ ಯಾವಾಗ್ಲೂ ಪಾಠ ಹೇಳ್ಕೊಡ್ತಾರೆ, ಹಿಂದ್ಗಡೆಯಿಂದ ನೋಡ್ತಾ ಇರ್ತಾನೆ. ಒಂದ್ಸತಿ ಅವ್ನು ತುಂಬಾ ಆಸೆ ಆಗುತ್ತೆ. ಅವನೊಬ್ಬಳು ಗುರುಗಳ ಹತ್ರ ಹೋಗಿ ಕೇಳ್ತಾನೆ, ಗುರುಗಳೇ ನಮಸ್ಕಾರ ಅಂತಾನೆ. ಯಾರಪ್ಪ ನೀನು ಅಂತ. ಇಲ್ಲ ಈ ತರ ನನ್ನ ಕಾಡಿನ ಇದು ರಾಜನ್ ಮಗ, ನನ್ను ಸ್ವಲ್ಪ ದಯವಿಟ್ಟು ಇದು ವಿದ್ಯೆ ಹೇಳ್ಕೊಡಿ ಅಂತ. ಅಯ್ಯೋ ಇಲ್ಲಪ್ಪ, ಕ್ಷತ್ರಿಯರಲ್ಲಿ ನಾನು ಯಾರಿಗೂ ಹೇಳ್ಕೊಡಲ್ಲ ಅಂತ ಮಾಡ್ಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಇಲ್ಲ ಗುರುಗಳೇ ನೀವೇನ ಮಾಡ್ಬೇಕು, ಇಲ್ಲ ಆಗದೇ ಇಲ್ಲಪ್ಪ ಅಂತ. ಸರಿ ಅಂತ ಹೇಳಿದ್ರೆ ಆಯ್ತು. ಗುರುಗಳು ಎಷ್ಟು ಜನ ನೋಡಿದ್ರು ಕಾಲು ಬೀಳ್ತಾನೆ, ಕೈ ಬೀಳ್ತಾನೆ, ಒಪ್ಕೊಳ್ಳಲ್ಲ. ಆಯ್ತು ಅಂತ ಏನ್ ಮಾಡ್ತಾನೆ, ಸೀದಾ ಬರ್ತಾನೆ. ಬಂದ್ಬಿಟ್ಟು ಆ ಗುರುಗಳು ನೋಡ್ಕೊಂಡ್ ಬಂದಿರ್ತಾನೆ. ನಮ್ ಜೇಡಿ ಮಣ್ಣು ಗೊತ್ತಲ್ಲ ನಿಮ್ಗೆ? ಜೇಡಿ ಮಣ್ಣು ಅಂದ್ರೆ ಏನು? ಕ್ಲೇ. ಆ ಜೇಡಿ ಮಣ್ಣನ್ನ ತಗೊಂಡ್ಬಂದು ಆ ಜೇಡಿ ಮಣ್ಣಲ್ಲಿ ಒಂದು ಗುರುಗಳನ್ನ ಒಂದು ರೂಪ ಮಾಡ್ಕೊಳ್ತಾನೆ. ಗುರುನ ಮಾಡ್ಕೊಂಡು ಪ್ರತಿ ಸಾಲ ಅವ್ರು ಏನೇ ಹೇಳ್ಕೊಡ್ತಾರೆ ಮೇಲ್ಗಡೆ ನಿಂತು ನೋಡ್ಕೊಳ್ತಾ ಇರ್ತಾನೆ. ಪ್ರತಿ ಸಾಲ ಗುರುಗಳು ಧ್ಯಾನ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡು ಏನಾಗ್ತಂದ್ರೆ, ನೋಡ್ತಾ ಏನಾಗುತ್ತೆ ಅಂದ್ರೆ ಕೆಲವೇ ದಿವಸಗಳಲ್ಲಿ ಇವನು ತುಂಬಾ ಚೆನ್ನಾಗಿರೋ ಬಿಲ್ವಿದ್ಯೆಗಾರ ಆಗುತ್ತೆ. ಎಷ್ಟೋ ತುಂಬಾ ಚೆನ್ನಾಗಿರೋ ಬಿಲ್ವಿದ್ಯೆ. ಎಷ್ಟು ಚೆನ್ನಾಗಾಗತ್ತಪ್ಪ ಅಂತ ಹೇಳಿದ್ರೆ, ಒಂದ್ಸತಿ ಏನ್ ಮಾಡ್ತಾರೆ ಅಂದ್ರೆ, ಈ ಪಾಂಡವರನ್ನ ಮತ್ತೆ ಕೌರವರನ್ನ ಒಂದು ಬೇಟೆಯಾಡಕ್ಕೆ ಅಂತ ಕರ್ಕೊಂಡು ಹೋಗಿರ್ತಾರೆ. ಬೇಟೆಯಾಡಕ್ಕೆ ಕರ್ಕೊಂಡು ಹೋಗ್ಬೇಕಿದ್ರೆ ಅವರಲ್ಲಿ ಇದರಲ್ಲಿ ಬೇಕಿದ್ರು ನಾಯಿ ಶಬ್ದ ಬರ್ತಾ ಇರುತ್ತೆ. ಏನಾಗ್ತಿರುತ್ತೆ? ನಾಯಿ ಶಬ್ದ ಬರ್ತದೆ, ನಾಯಿ ಬೊಗಳ್ತಾ ಇರುತ್ತೆ. ಅವಾಗ ಏನಂತಂದ್ರೆ ನೋಡೋದು, ನಿಮ್ಮೊಂದು ಶಬ್ದವೇದಿ ವಿದ್ಯೆ ಅಂತಂದೇನೋ ಶಬ್ದವೇದಿ ವಿದ್ಯೆ ಅಂತ ಹೇಳಿದ್ರೆ, ಇಲ್ಲೆಲ್ಲೋ ಇರ್ತೀವಿ, ಶಬ್ದ ಎಲ್ಲೋ ಬರ್ತದೆ, ಕಣ್ಣಿಗೆ ಕಾಣ್ತಿರುವಾಗ ಈ ಗುರಿ ಇಡ್ಬೋದು, ಕಣ್ಣಿಗೆ ಕಾಣಿಸಿದ ಗುರಿ ಇಡ್ಬೋದು. ಶಬ್ದವೇದಿಯಿಂದ ಎಲ್ಲೋ ಬರ್ತಾ ಇರ್ಬೇಕಿದ್ರೆ ಒಂದು ಮಂತ್ರ ಹೇಳ್ಕೊಂಡು ಈ ಶಬ್ದವೇದಿ ಯಾಕಡೆ ಶಬ್ದ ಬರ್ತಾ ಬಿಟ್ರೆ ಸೀದಾ ಹೋಗಿ ಅಲ್ಲಿಗೆ ನಾಯಿಗೆ ಅಥವಾ ಅದಕ್ಕೆ ತಾಕ್ಬೇಕು ಅಂತ. ಸರಿ ಅಂತ ಏನ್ ಮಾಡ್ತಾರೆ ಅಂದ್ರೆ, ಆಯ್ತು ನಾನ್ ಮಾಡ್ತೀನಿ ಗುರುಗಳೇ ಅಂತ. ಆಯ್ತು ಅಂತ ಹೇಳಿದ್ರೆ ಜೋರಾಗಿ ಒಂದು ಶಬ್ದವೇದಿ ಹೊಡಿತಾನೆ. ಹೊಡೆದಿದ ತಕ್ಷಣ ಸ್ವಲ್ಪ ಹೊತ್ತು ಆದ್ಮೇಲೆ ಅಂತ ಸುಮ್ಮನಾಗ್ಬಿಡುತ್ತೆ. ಅವನ ನೋಡಿದ್ರ ನಾ ಹೊಡೆದಿದ್ದು ಅಲ್ಲ ನಾನ್ ಹೊಡೆದಿದ್ದಲ್ಲ, ಆಯ್ತು ನನ್ನ ಶಬ್ದವೇದಿ ಇದೆಯಾ ಅಂತ ಹೋಗಿ ಹುಡ್ಕೊಂಡು ಹೋಗ್ತಾರೆ. ಅವನು ಹುಡುಕೊಂಡು ಹೋದ್ರೆ ಇವನು ಹೊಡೆದಿರೋದು ಆ ನಾಯಿ ಖಾಲಿ ಬಿದ್ದಿರುತ್ತೆ. ಆದ್ರೆ ಅದಕ್ಕಿಂತ ಮುಂಚೆ ಶಬ್ದ ಯಾಕೆ ನಿಲ್ಸಿರುತ್ತೆ ಅಂದ್ರೆ, ಆ ನಾಯಿ ಅಂತ ಬಡಿತಿರ್ತಾರ, ಕರೆಕ್ಟ್ ನಾಯಿಗೆ ಅಂದ್ರೆ ಆ ನಾಯಿಗೆ ಒಂದು 10 ಬಾಣ ಬಿಟ್ಬಿಟ್ಟಿರ್ತಾನೆ ಯಾರೋ ಒಬ್ಬ. ಎಷ್ಟೋ ಎಲ್ಲಿಗೆ ಬಿಟ್ಟಿರ್ತಾನೆ? ನಾಯಿಗೆ ಶಬ್ದ ಮಾತ್ರ ನಿಲ್ಲಿಸ್ಬೇಕು, ನಾಯಿಗೆ ತೊಂದರೆ ಕೊಡಬಾರ್ದು ಅಂತಿದ್ಯಲ್ವಾ. ಹಿಂಗೇನಿದ್ದು
ಶಬ್ದ ನಿಲ್ಲಿಸ್ಬೇಕು ಅಂತ. ಯಾರ ಗಲಾಟೆ ಮಾಡ್ತಾರೆ ಮನೇಲಿ ಗಲಾಟೆ ಮಾಡ್ತಾರೆ, ಮಗುಗೆ ಏನ್ ಮಾಡ್ತಾರಮ್ಮ? ಶಬ್ದ ನಿಲ್ಸು ಅಂತ ಹೇಳ್ತಾರೆ, ಮಗುನ ಹೊಡೆದ್ಬಿಡ್ತಾರ? ಇಲ್ಲ ಅಲ್ವಾ? ಅದೇ ತರ ಇನ್ನೇನ್ ಮಾಡ್ತಾನೆ ಇವನು? ಅರ್ಜುನ ಹೊಡೆದ್ಬಿಟ್ಟಿರ್ತಾನೆ ಮಗು, ಇದಕ್ಕೆ ನಾಯಿಗೆ ಏಟ್ ಮಾಡಿರ್ತಾನೆ. ಅವನು ಯಾರೋ ಶಬ್ದ ಮಾಡುತ್ತಾನ ಅಂತ, ಯಾರಿಗೂ ನನ್ನಿನ ಚೆನ್ನಾಗಿ ಮಾಡಿದಾನಲ್ಲ ಅಂತ ಹುಡ್ಕೊಂಡ್ಬರ್ತಾರೆ. ಆ ಕಡೆಯಿಂದ ಇವನು ಬರ್ತಾನೆ, ಏಕಲವ್ಯನು ಬರ್ತಾನೆ. ಹೇ ನನ್ನ ಇದು ನಾನು ಹೊಡೆದಿದ್ದಾನೆ ಹೇಳ್ತಾರೆ. ನಿಮ್ದು ಬಾಣ ಗೊತ್ತಾಗ್ತಾನೆ, ಬಾಣ ಹೊಡೆದು ಇವ್ನು ಹೊಡೆದಿದ್ದ ಬಾಣ ಎಲ್ಲಿ ಬಿದ್ದಿರುತ್ತೆ? ನಾಯಿ ಕಾಲಿಗೆ ಬಿದ್ದು ರಕ್ತ ಸೋರ್ತಾ ಇರುತ್ತೆ, ನಾಯಿ ಏಟಾಗಿರುತ್ತೆ. ಅವನು ಹೊಡೆದಿರೋ ಬಾಣ ಏನಾಗಿರುತ್ತೆ? ನಾಯಿಗೊಂದು ಚೂರು ಏಟಾಗಿರಲ್ಲ, ಬಾಯಿ ಮಾತ್ರ ಬಿದ್ದಿರುತ್ತೆ. ಯಾರು ನಿಮ್ ಗುರುಗಳು ಅಂತಾನೆ, ಏಕಲವ್ಯ ಹೇಳ್ತಾನೆ ನನ್ನ ದ್ರೋಣಾಚಾರ್ಯರು ಅಂತಾನೆ. ಆಶ್ಚರ್ಯ ಬಿಡುತ್ತೆ. ಏನೇನ್ ಹೇಳ್ತಾರೆ ದ್ರೋಣಾಚಾರ್ಯ ನಿಮ್ಗೆ? ನಿನಗಿನ್ನ ಒಳ್ಳೆ ಬಿಲ್ವಿದ್ಯೆಗಾರ ಯಾವಿಲ್ಲ, ನೀವು ನೋಡಿದ್ರೆ ನನಗಿನ್ನ ಯಾರು ಚೆನ್ನಾಗಿ ಹೇಳ್ಕೊಟ್ಬಿಟ್ಟಿದಾರಲ್ಲ, ಗುರುಗಳನ್ನ ಮೋಸ ಮಾಡ್ಬಿಟ್ರು. ಬಾಯಿ ನೀವು ಹೇಳ್ಕೊಂಡ್ತಾನೆ, ಗುರುಗಳೇ ಏನು ನಿಮ್ಗೆ ಮೋಸ ಮಾಡ್ಬಿಟ್ರಿ, ನೀವು ಏನಪ್ಪ ಮೋಸ ಮಾಡಿದೆ, ಇವ್ನು ಯಾರು ಅಂತ ಗೊತ್ತಾ? ಇಲ್ಲಪ್ಪ ನಂಗೆ ಗೊತ್ತಿಲ್ಲ ಅಂತ. ಸುಳ್ಳು ಬಿಡಿ, ನೋಡಿ ಯಾರಪ್ಪ ನಿಮ್ ಗುರುಗಳು ಅಂತಾರೆ, ನೀವೇ ಅಂತಾರೆ. ಏನಂತ ನೋಡಿ, ನಾಯಿ ತೋರಿಸ್ತಾನೆ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಏನು ಅಂತ ಹೇಳಿದ್ರೆ, ಆಗ ಹೇಳ್ತಾನೆ ಗುರುಗಳೇ ನಾನು ನಿಮ್ಮ ಹತ್ರ ಬಂದಿದ್ದೆ ಕಲ್ತ್ಕೊಡಕ್ಕೆ, ನೀವು ಕಲ್ತ್ಕೊಡಲ್ಲ ಅಂತ ಹೇಳಿದ್ರಿ. ನೋಡಿ ನಾನು ಊರು ಅವರ ಇದಕ್ಕೆ ಕರ್ಕೊಂಡು ತೋರಿಸ್ತಾ ನೋಡಿ, ಇಲ್ಲಿ ಈ ತರದ್ದು ನಾನೊಂದು ದುರು ಇದು ಮಾಡ್ಕೊಂಡು ಕಲ್ತ್ಕೊಂಡಿದ್ದೀನಿ ಅಂತ. ಅವಾಗ ಅರ್ಜುನ್ ಕೋಪ ಬಂದ್ಬಿಡ್ತಂದ್ರೆ, ಗುರುಗಳು ಮೋಸ ಮಾಡಿದ್ದಾರೆ. ಗುರುಗಳು ನೋಡಿದಾಗ ಆಯ್ತು ಮಾಡ್ತೀನಿ ಅಂತ ಹೇಳಿ, ನೋಡಪ್ಪ ನೀನು ವಿದ್ಯೆ ಕಲ್ತ್ಕೊಂಡ್ಬಿಟ್ಟಿದ್ಯಾ, ವಿದ್ಯೆ ಕಲ್ತ್ಕೊಳ್ಳಿ, ಗುರುಗಳಿಗೆ ಏನಾದ್ರು ಕೊಡ್ಲೇಬೇಕಲ್ವಾ? ಈಗ ನೀವು ಪ್ರತಿ ಸ್ಕೂಲಲ್ಲಿ ಸುಮ್ಮನೆ ಫ್ರೀಯಾಗಿ ಹೇಳ್ಕೊಟ್ಬಿಡ್ತಾರೆ. ಸ್ಕೂಲಲ್ಲಿ ಏನ್ ಮಾಡ್ತಾರೆ? ಫೀಸ್, ಸ್ಕೂಲಲ್ಲಿ ಫೀಸ್ ಕಟ್ಟಬೇಕು, ತಿಂಗಳು ಫೀಸ್ ಕಟ್ಟಬೇಕು. ಇಲ್ಲ ಅಂತ ಹೇಳಿದ್ರೆ ಸಾಫ್ಟ್ವೇರ್ ಆಗಿರೋದು ಅಪ್ಪ ಅಮ್ಮ ವರ್ಷಕ್ಕೆ ಒಂದೇ ಸತಿ ಕಟ್ಬಿಡ್ತಾರೆ ಅಲ್ವಾ? ನಿಮ್ಗೆ ಗೊತ್ತಾಗದೇ ಇಲ್ಲ, ಅದು ಕಷ್ಟಪಡೋದು ಅಪ್ಪ ಅಮ್ಮ ಫೀಸ್ ಕಟ್ಬಿಡ್ತಾರೆ. ಅದಾಗಿನ ಕಾಲದಲ್ಲಿ ಫೀಸ್ ಇರಲಿಲ್ವಲ್ಲ, ಅದನ್ನ ಗುರುದಕ್ಷಿಣೆ ಕೊಡ್ಬೇಕಾಗುತ್ತೆ. ಹಾಗಾಗಿ ನನ್ಗೊಂದು ಗುರುದಕ್ಷಿಣೆ ಕೊಡಬೇಕು ಅಂತ. ಏನ್ ಕೊಡೋದು? ಏನ್ ಕೇಳಿದ್ರು ಕೊಡ್ತೀಯಾ? ನೀವ್ ಏನ್ ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದಾಗ ಅವನೇನ್ ಮಾಡ್ತಾನೆ ಅಂದ್ರೆ, ಈಗ ಬಾಣ ಬಿಡಬೇಕಿದ್ರೆ ಏನ್ ಬೇಕು? ಬಾಣ ಇಟ್ಕೊಳ್ಬೇಕಿದ್ರೆ ಬಿಲ್ಡಿಂಗ್ ಎಡಗೈ ಬಿಲ್ ಇಟ್ಕೊಳ್ತಾರೆ. ಬಾಣ ಇಡಬೇಕಿದ್ರೆ ಎಲ್ಲಿ ಏನ್ ಬೇಕಿದೋ? ಈ ಹೆಬ್ಬೆರಳು, ಬಲಗೈ ಹೆಬ್ಬೆರಳು ಬೇಕು. ಈ ಬಲಗೈ ಹೆಬ್ಬೆರಳನ್ನ ಕತ್ತರಿಸ್ಕೊಡುತ್ತೆ. ನಮ್ಗೆ ಯಾವ್ದಾದ್ರು ಕೇಳಿದ್ರೆ ಏನ್ ಮಾಡ್ತಿದ್ವಿ ನಾವು? ಕೈಯಲ್ಲಿರೋ ಪೆನ್ ಕೊಡು ಅಂದ್ರೆ ಕೊಡಲ್ಲ ನಾವು. ಪೆನ್ ಬೇಡ, ನಿಮ್ಮಮ್ಮ ಮಾಡ್ಕೊಂಡ್ರಿ, ಇನ್ನು ತುಂಬಾ ಚೆನ್ನಾಗಿದೆ ನಿಮ್ಮಮ್ಮ ಮಾಡ್ಕೊಂಡಿರೋದು, ಇದು ತಿಂಡಿ ಕೊಡೋದ್ರೆ ನಮ್ಮಮ್ಮ ಬೈತಾರೆ ಅಂತ ಹೇಳ್ತೀವಿ. ಅಂತದಲ್ಲ ಅವನು ಬೆರಳಿರತ್ತಲ್ಲ, ಅವ್ನು ಏನು ಮರು ಮಾತಾಡಲ್ಲ, ಬಿಲ್ದಿರತ್ತಲ್ಲ, ಇದಿರತ್ತಲ್ಲ, ಅಲ್ಲಿ ಹೋಗಿ ಹಾಗೆ ಅಂತ ಕತ್ತರಿಸ್ಬಿಟ್ಟು ಹಾಗೆ ಇಟ್ಬಿಡ್ತಾನೆ. ಕರೆಕ್ಟ್ ಕೊಡ್ತಾ ಇರುತ್ತೆ. ಇಡೀ ಎಲ್ಲಾರಿದ್ದವರೆಲ್ಲ ಅಳ್ತಾ ಇರ್ತಾರೆ, ಒಬ್ಬನೇ ಒಬ್ಬ ನಗ್ತಾ ಇರ್ತಾನೆ. ಯಾರು ಮುಟ್ಟಾಳ ನಗ್ತಾ ಇದ್ರು? ಅದಕ್ಕೆ ಹೇಳದೆ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಇನ್ನೊಬ್ರು ನೋಡಿ ಕರಗಬಾರ್ದು. ಯಾರೋ ಒಬ್ರು ಬೆಳೆದಿದ್ದಾರೆ ಅಂತ ಹೇಳಿದ್ರೆ, ಯಾರೋ ಒಬ್ಬ ಚೆನ್ನಾಗಿ ಓದ್ತಿದ್ದಾರೆ, ನಿಮ್ ಕ್ಲಾಸ್ ಅಲ್ಲಿ ಒಬ್ಬ ಫಸ್ಟ್ ರ್ಯಾಂಕ್ ಬರ್ತಾ ಇದ್ದಾರೆ ಅಂದ್ರೆ ನಾವೇನ್ ಮಾಡ್ಬೇಕು? ಅವನಿಗೆ ಚಪ್ಪಾಳೆ ತಟ್ಟದಲ್ಲ, ಅದಿರ್ಲಿ ಖುಷಿ ಪಡಬೇಕು. ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವನಿನ್ನ ಚೆನ್ನಾಗಿ ಓದಿ ನಾವು ಅವನ್ನ ಬೈಕೊಡೋದಲ್ಲ. ಅಯ್ಯೋ ಅವ್ನು ಮೇಡಮ್ ಜಾಸ್ತಿ ಮಾರ್ಕ್ಸ್ ಕೊಟ್ಬಿಡ್ತಾರೆ, ಮೇಡಮ್ ಅವನಿಗೆ ಪಾರ್ಶಾಲಿಟಿ ತೋರಿಸ್ತಾರೆ, ನನಗೆ ಅದೆಲ್ಲ ಅಲ್ಲ. ನಾನೇನ್ ಮಾಡ್ಬೇಕು ಅಂದ್ರೆ, ಇವನು ಇಷ್ಟು ತಗೋತಾ ಇದ್ದಾನೆ, ಈ ಸತಿ ಮ್ಯಾಥಮೆಟಿಕ್ಸ್ ಅಲ್ಲಿ ಮ್ಯಾಥ್ಸ್ ಅಲ್ಲಿ ಅವನು 99 ತಗೊಂಡಿದ್ದಾನೆ, ನಾನು ಈ ಸತಿ 100 ತಗೋತೀನಿ, 100 ತಗೋತೀನಿ. ನಾವು ಅವನಿಗೆ ಚೆನ್ನಾಗಿ ಓದ್ಬೇಕು, ನಾವು ಚೆನ್ನಾಗಿ ಓದ್ಬೇಕು ನಾವು. ಹಾಗೆ ಅಂತ ಹೇಳಿದ್ರೆ ಅದೇ ಇದ್ರಲ್ಲಿ ಏನ್ ಕಲ್ತೀವಿ ಅಂತಂದ್ರೆ, ದುರ್ಯೋಧನ ಅರ್ಜುನ ಒಳ್ಳೆ ಬಿಲ್ವಿದ್ಯೆಗಾರ. ಆವಾಗ ಇವ್ರು ಹೇಳ್ತಾರೆ, ಚೆನ್ನಾಗಿ ಹೇಳ್ತಾರೆ, ನೋಡಪ್ಪ ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಿನ್ನ ತಪ್ಪು ಮಾಡ್ಬಿಟ್ಟಿದ್ದೀನಿ ದ್ರೋಣಾಚಾರ್ಯರು. ಆದ್ರೆ ಅರ್ಜುನ ಇಡೀ ಇದರಲ್ಲಿ ಏನು ಬಿಲ್ವಿದ್ಯೆಯಲ್ಲಿ ಅವನಷ್ಟು ಬಿಲ್ವಿದ್ಯೆ ಯಾರು ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಆ ಚಂದ್ರಾರ್ಕವಾಗಿ ಅಂದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲಿವರೆಗೂ ಸೂರ್ಯ ಮತ್ತೆ ಚಂದ್ರರು ಇರ್ತಾರೋ ಅಲ್ಲಿವರೆಗೂ ಗುರು ಶಿಷ್ಯ ಅಂದ್ರೆ ಥಟ್ ಅಂತ ಜ್ಞಾಪಕ ಬರದೆ ಯಾರು? ದ್ರೋಣಾಚಾರ್ಯ ಮತ್ತೆ ಏಕಲವ್ಯ. ಸೊ ಹಾಗಾಗಿ ಅಂತಹ ಆಶೀರ್ವಾದ ಕೊಡ್ತೇನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ನಾವು ಗುರು ಶಿಷ್ಯರು ಅಂದ್ರೆ, ಗುರುಗಳು ಅಂದ ತಕ್ಷಣ ಯಾರನ್ನ ನೆನಪಿಸ್ಕೋತೀವಿ ನಾವು? ಗುರುಗಳು ಯಾರನ್ನ ನೆನಪಿಸ್ಕೋತೀವಿ? ಮೊದಲನೇ ಗುರುಗಳು ವ್ಯಾಸರನ್ನ ನೆನಪಿಸ್ಕೋತೀವಿ. ಅದನ್ನ ಗುರು ಶಿಷ್ಯರು ಅಂದ್ರೆ ಯಾರನ್ನ ನೆನಪಿಸ್ಕೋತೀವಿ? ದ್ರೋಣಾಚಾರ್ಯರನ್ನ ನೆನಪಿಸ್ಕೋತೀವಿ. ಇನ್ನೊಂದು ಕಥೆ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತೇವೆ. ಅದು ಮುಂದಿನ ಸತಿ ಅದರಲ್ಲೇನಪ್ಪ ಅಂತ ಹೇಳಿದ್ರೆ, ನಮ್ಗೆಲ್ಲರೂ ಕನಕದಾಸರು ಗೊತ್ತಲ್ವಾ? ಯಾರು ಕನಕದಾಸರು? ಏನ್ ಹಾಡು ಬರ್ತಿದ್ದಾರೆ? ಕನಕದಾಸರು ಬರೆದ್ರೆ ಏನೋ ಹೇಳ್ತಾರೆ ಅದಕ್ಕೆ. ಏನೋ ಹೇಳಿದ್ರಿ? ಯಾರು ಹೇಳಿದ್ರಿ? ದಾಸ ಪದಗಳು ಇರ್ತಾರೆ. ನಾವಲ್ಲಿ ನಮ್ಮ ಕರ್ನಾಟಕ ಪರಂಪರೆಯಲ್ಲಿ ಇಬ್ರು ದಾಸವರೇಣ್ಯರಿದ್ದಾರೆ. ಒಬ್ರು ಪುರಂದರ ದಾಸರು, ಇನ್ನೊಬ್ರು ಕನಕದಾಸರು. ನಮ್ಮ ಸುಕೃತ ಏನಂತ ಹೇಳಿದ್ರೆ ಅವರಿಬ್ರು ಕರ್ನಾಟಕಕ್ಕೆ ಸೇರಿದ್ದು. ಅವರಿಬ್ಬರದ್ದು ಕಾರ್ಯಸ್ಥಾನ ಯಾವುದು?
ಉಡುಪಿಯಿಂದ ಬಂದವರು ಇಬ್ಬರು. ಅದೊಂದು ಕಥೆ ಇನ್ನೊಂದು ದಿವಸ ಯಾವಾಗಲೂ ಹೇಳ್ತೀನಿ, ಅದ್ರಲ್ಲಿ ದೊಡ್ಡದಾಗಿ ಹೇಳ್ತೀನಿ. ಅದು ಚಿಕ್ಕದಾಗಿ ಇರುತ್ತೆ. ಗುರು ಶಿಷ್ಯರು ಅನ್ನೋದಕ್ಕೆ ಯಾವ ರೀತಿ, ಗುರುಗಳ ಶಿಷ್ಯರು ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಕನಕದಾಸದ ಒಂದು ಚಿಕ್ಕದಾಗಿ ಮೂಲ ಹೇಳ್ಬಿಡ್ತೀನಿ. ಮೊದಲನೇದೇನಪ್ಪಾ ಅಂತ ಹೇಳಿದ್ರೆ, ನಮ್ಗೆಲ್ಲರಿಗೂ ಗೊತ್ತು, ಒಂದ್ಸತಿ ಗುರುಗಳು ಕನಕದಾಸರುಗಳಲ್ಲಿ ಅವ್ರೇನ್ ಹೇಳ್ತಾರೆ, ಕನಕದಾಸರು ಅವರು ಇದ್ರಲ್ಲಿ ಇರ್ತಿರ್ತಾರೆ, ಕಾಗಿನೆಲೆ ಅವರು ಕಾಗಿನೆಲೆ ಅವರು ಈ ಏನೋ ಕುರುಬರು ಜನಾಂಗದಲ್ಲಿ ಅದು ಅವ್ರಿಗೆ ವಿದ್ಯೆ ಕಲಿಬೇಕು ಅಂತ ಕುರುಬರು ಅಂತ ಹೇಳಿದ್ರೆ ಎಲ್ಲ ಹೋಗಿ ಶೆಪರ್ಡ್ಸ್ ಅಂತ ಹೇಳ್ತಾರಲ್ಲ, ಅಂದ್ರೆ ಹೋಗಿ ಕುರಿಕಾಯಿ ಅಂತಾರೋ, ಅದು ಅವ್ರು ಏನಂತ ಹೇಳಿದ್ರೆ ಇವರಿಗೆ ಕುರಿಕಾಯಿ ಅಂತಿದ್ರು ಇವ್ರಿಗೆ ವಿದ್ಯೆ ಕಲಿಬೇಕು ಅಂತಿರುತ್ತೆ. ಹಾಗಾಗಿ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಉಡುಪಿಗೆ ಸೇರಿಸಿರ್ತಾರೆ. ಉಡುಪಿಗೆ ಸೇರಿಸಿರ್ಬೇಕಿದ್ರೆ ಅಲ್ಲಿ ಗುರುಗಳ ಹತ್ರ ಇರ್ಬೇಕಿದ್ರೆ ಉಳಿದವರೆಲ್ಲ ಇರ್ಬೇಕಿದ್ರೆ ಅವ್ರಿಗೆ ಬೇಜಾರು, ಇನ್ಯಾರು ನಮ್ಮನ್ನ ಕರ್ಕೊಂಡ್ ಬಂದ್ಬಿಟ್ಟಿದಾರ, ನಮ್ ಜೊತೆ ಯಾವಾಗ್ಲೂ ಅವ್ನ ಹೀನ ಮಾಡ್ತಾ ಇರ್ತಾರೆ. ಹೀನ ಮಾಡ್ತಾ ಇರ್ಬೇಕಿದ್ರೆ ಗುರುಗಳು ಗೊತ್ತಿವು ತುಂಬಾ ಒಳ್ಳೆ ಬುದ್ಧಿ ಬಂತ ಅಂದ್ರೆ ಒಂದ್ಸತಿ ಏನ್ ಮಾಡ್ತಾರೆ, ಎಲ್ಲಾರು ಕರ್ಬಿಟ್ಟು ನೋಡಪ್ಪ ನಿಮ್ನೆಲ್ಲಾರು ನಿಮ್ಗೊಂದು ಪರೀಕ್ಷೆ ಮಾಡ್ತೀನಿ. ಏನ್ ಪರೀಕ್ಷೆ ಅಂದ್ರೆ ಎಲ್ಲಾರ ಕೆಲವೊಂದು ಬಾಳೆಹಣ್ಣು ಕೊಡ್ತಾರೆ. ಏನೋ ಎಲ್ಲಾರ ಕೆಲವೊಂದು ಬಾಳೆಹಣ್ಣು ಕೊಟ್ಬಿಟ್ಟು ಹೇಳ್ತಾರೆ, ನೋಡಪ್ಪ ಯಾರು ನೋಡದೇ ಇರೋ ಜಾಗದಲ್ಲಿ ನಿಮ್ಮೊಂದು ತುಂಬಾ ಕಠಿಣವಾದ ಪರೀಕ್ಷೆ ಇದು ಅಂತಾರೆ. ಏನು ಅಂತ ಹೇಳಿದ್ರೆ, ಈ ಬಾಳೆಹಣ್ಣ ಯಾರು ನೋಡದೇ ಇರೋ ಕಡೆ ತಿನ್ಕೊಂಡ್ಬರ್ಬೇಕು ಅಂತ. ಏನೋ ಬಾಳೆಹಣ್ಣ ಯಾರು ನೋಡದೆ ಇರೋ ಕಡೆ ತಿನ್ಕೊಂಡ್ಬಿಡ್ಬೇಕು. ಗುರುಗಳೇ ಇದೇನ್ ಕಠಿಣ ಪರೀಕ್ಷೆ ಇದು ಆರಾಮ ಅಂತಾರ, ಯಾಕೆಂತಾರ ಚನ್ನ ತಗೋಗ್ತಾನೆ ಒಬ್ಬೊಬ್ಬಿಟ್ಟು ನೀರು ಅಲ್ಲಿ ನದಿ ಇರುತ್ತಲ್ಲ, ಅಲ್ಲಿ ನದಿ ಒಳಗೆ ಕೊಳದಲ್ಲಿ ಹೋಗ್ಬಿಟ್ಟು ಅಲ್ಲಿ ನೋಡ್ತಾನೆ, ಯಾರು ಕೊಳದಲ್ಲಿ ಕಾಣಿಸಲ್ವಲ್ಲ, ಕಂಡು ಅಲ್ಲಿ ಹೋಗಿ ತಿನ್ಕೊಂಡ್ಬಿಡ್ತಾನೆ. ಇನ್ನೊಬ್ಬ ನೋಡ್ತಾನೆ, ಯಾರೆಲ್ಲ ಕಣ್ಮಿಸ್ಕೊಂಡ್ಬಿಡ್ತಾನೆ. ಕಣ್ಮಿಸ್ಕೊಂಡ್ರೆ ಏನಾಗುತ್ತೆ, ಯಾರು ಕಾಣಿಸಲ್ಲ, ಬೆಕ್ಕಿಂತಾರ ಕಣ್ಮಿಸ್ಕೊಂಡ್ರೆ ಯಾರು ನೋಡ್ತಾರೆ ಅಂತ ಅವ್ನು ತಿನ್ಬಿಡ್ತಾನೆ. ಇನ್ನೊಬ್ಬ ಏನ್ ಮಾಡ್ತಾನೆ, ಹೋಗ್ಬಿಟ್ಟು ಅವ್ರ ಬಚ್ಚಲ ಮನೆಗೆ ಹೋಗ್ತಾನೆ. ಅಲ್ಲಿ ಬಚ್ಚಲ ಮನೆ ಎಲ್ಲಾ ಬಾಗ್ಲ ಹಾಕೊಂಡು ಅಲ್ಲಿ ಇನ್ನೊಬ್ಬರ ಟಾಯ್ಲೆಟ್ ಅಲ್ಲಿ ಬಿಟ್ಟು ಅಲ್ಲಿ ತಿನ್ಕೊಂಡ್ ಬರ್ತಾನೆ. ಇನ್ನೊಬ್ಬ ಅಂತ ಹೇಳಿದ್ರೆ ಒಂದು ಇದಿರತ್ತಲ್ಲ, ಏನೋ ಕಂಪ್ಲಿ ಅಂದ್ರೆ ಬೆಡ್ಶೀಟ್ ರಗ್ ಹಾಕೊಂಡು ನೋಡ್ತಾನೆ, ಯಾರಿಲ್ಲ ಅಲ್ಲಿ ತಿನ್ಬಿಡ್ತಾನೆ. ಎಲ್ಲಾರು ತಿನ್ಕೊಂಡ್ ಬಂದ್ಬಿಡ್ತಾರೆ. ಮಾರನೇ ದಿವಸ ಬರ್ತಾರೆ. ಮಾರನೇ ದಿವಸ ಬಂದು ಎಲ್ಲಾರು ತಿನ್ಬಿಡು, ಇಲ್ಲ ನಾನು ತಿಂದೆ ಅನ್ಕೊಂಡ್ ಬರ್ತಾರೆ. ಕನಕದಾಸನ ಕೈಯಲ್ಲಿ ಬಾಳೆಹಣ್ಣು ಇರುತ್ತೆ. ಹೋಗ ತಿರ್ಗಾ ಆಡ್ಕೋತಾರೆ, ಏನೋ ನಿನ್ಗೆ ಒಂದ್ ಬಾಳೆ ತಿನ್ನಕ್ ಬರ್ಲಿಲ್ವಲ್ಲ ನಿನ್ಗೆ ಅಂತಾರ. ಇಲ್ಲ ನನಗ್ ಬರ್ಲಿಲ್ಲ ಅಂತಾನೆ. ದಡ್ಡ ನೀನ್ ಬಿಡೋ ನೀನು ಗುರುಗಳು ಇದೇ ಇರ್ತೀನಿ, ಇದೇ ಬಾ ಅಂತ ಕರ್ಕೊಂಡ್ತಾರೆ. ಎಲ್ಲಾರು ಗುರುಗಳು ಬಂದು ಕೂತ್ಕೊಳ್ತಾರೆ. ಗುರುಗಳು ಬಂದ, ಏನಪ್ಪಾ ಎಲ್ಲ ತಿಂದ್ರೆ ನಯ್ಯ ಬಾಳೆಹಣ್ಣು ಅಂತ. ತಿಂದೆ ಗುರುಗಳು, ಯಾಕೆ ತಿಂದೆ? ನಾನು ಅಲ್ಲಿ ತಿಂದೆ, ನಾನು ನೀರಲ್ಲಿ ತಿಂದೆ, ಟಾಯ್ಲೆಟ್ ಅಲ್ಲಿ ತಿಂದೆ, ನಾನು ಅಲ್ಲಿ ತಿಂದೆ, ಇಲ್ಲ ಎಲ್ಲರೂ ಹೇಳ್ತಾರೆ. ಇಲ್ಲ ಆಮೇಲೆ ಎಲ್ಲ ತಿರ್ಗಿಡ್ತಾರೆ. ಗುರು ಹೇಳ್ತಾರೆ, ಗುರುಗಳೇ ನಾವ್ ಇಷ್ಟೆಲ್ಲಾ ತಿಂದ್ವಿ, ಅವನ ಕನಕದಾಸ ಇದಾರಲ್ಲ ನೋಡಿ, ಅವ್ನ ಮುಟ್ಟಾಳ ತಿಂದೇ ಇಲ್ಲ ಅಂತಾರೆ. ಗುರು ಹೇಳ್ತಾರೆ, ಯಾಕಪ್ಪ ಕನಕದಾಸ ನೀನ್ ತಿಂದೇ ಇಲ್ಲ ಅಂತಾರೆ. ಕನಕದಾಸದ ಉತ್ತರ ಏನಿರುತ್ತೆ ಗೊತ್ತಾ ಗುರುಗಳೇ? ದೇವರು ಸರ್ವಾಂತರ್ಯಾಮಿ. ಸರ್ವಾಂತರ್ಯಾಮಿ ಅಂದ್ರೆ ಎಲ್ಲಾ ಕಡೆಯೂ ಇರ್ತಾನೆ. ದೇವ್ರು ಇಲ್ಲದೆ ಇರೋ ಜಾಗ ಇಲ್ಲ. ನಾವ್ ಏನೇ ತಪ್ಪು ಮಾಡಕ್ಕಾಗಲ್ಲ. ನಾವ್ ಅನ್ಕೊಳ್ತೀವಿ ಯಾರೋ ಅಲ್ಲಿ ಪಕ್ಕದೊಳಗೆ ನೋಡಿಲ್ಲ ಅಂತ ಪೆನ್ಸಿಲ್ ತಪ್ಪಕ್ಕಂತ ಎತ್ಕೊಂಡು ನಮ್ ಬ್ಯಾಗಲ್ಲಿ ಹಾಕೊಂಡ್ಬಿಡ್ತೀವಿ. ಯಾವ್ದಾರು ರಬ್ಬರ್ ಎತ್ತ ಸಿಕ್ಕಿದ್ ತಪ್ಪಕ್ಕಂತ ಹಾಕೊಂಡ್ಬಿಡ್ತೀವಿ. ಕ್ಯಾರಲ್ ತಿನ್ಬಿಡ್ತೀವಿ ಅಥವಾ ಹೊಡೆದು ಬಿಡ್ತೀವಿ. ನಾವ್ ಅನ್ಕೋತೀವಿ ಟೀಚರ್ ನೋಡ್ತಿಲ್ಲ, ಅವ್ರು ನೋಡ್ತಿಲ್ಲ, ಇವ್ರು ನೋಡ್ತಿಲ್ಲ ಅಂದ್ರೆ ಯಾರು ನೋಡ್ತಿಲ್ಲ ಅನ್ಕೋಬೇಡಿ. ಯಾರು ನೋಡ್ತಿರ್ತಾರೆ? ದೇವ್ರು ಎಲ್ಲಿದ್ದಾನೆ? ಮೇಲಿರ್ತಾನೆ. ನಮಗ್ ಗೊತ್ತಿಲ್ಲದೆ ಇರೋಕೆ ನೋಡ್ತಾ ಇರ್ತಾನೆ. ಸೊ ಹಾಗಾಗಿ ಗುರುಗಳೇ, ನಾನು ಅಲ್ಲಿಗೆ ಹೋದೆ, ಅಲ್ಲೂ ನಂಗೆ ಭಗವಂತ ಕಾಣಿಸ್ದ. ನದಿ ಹತ್ರ ಹೋದೆ, ಅಲ್ಲೂ ಕಾಣಿಸ್ದ, ಇಲ್ಲಿ ಕಾಣಿಸ್ದ. ಬೆಟ್ಟದ ಹತ್ರ ಹೋದೆ, ಅಲ್ಲಿ ಕಾಣಿಸ್ದೆ. ರಾತ್ರಿ ಆಗಲಿ ಅಂತ ನೋಡಿದೆ, ರಾತ್ರಿನೂ ಕಾಣಿಸ್ದ. ಎಲ್ಲಾ ಕಡೆನೂ ನನಗೆ ಭಗವಂತ ಕಾಣಿಸ್ದ. ನನಗೆ ಎಲ್ಲೂ ತಿನ್ನಕ್ಕಾಗಿಲ್ಲ ಗುರುಗಳೇ ಅಂತ ಹೇಳ್ತಾನೆ. ಅಂದ್ರೆ ದೇವ್ ಯಾವಾಗ್ಲೂ ಎಲ್ಲಾ ಕಡೆ ಇರ್ತಾನೆ. ಹಾಗಾಗಿ ನಾವು ತಪ್ಪು ಮಾಡಬಾರದು. ನಾವು ತಪ್ಪು ಮಾಡಿದ್ರೆ ದೇವರು ಮನೇಲಿ ದೇವ್ರು ಯಾರು? ಮನೇಲಿ ಯಾರು ದೇವ್ರು? ಅಮ್ಮ ಅಪ್ಪ. ಅಪ್ಪನ ಮಗಳ ಅಮ್ಮ ಅಪ್ಪ. ಓಕೆ, ಅಮ್ಮ ಆಮೇಲೆ ಅಪ್ಪ. ಓಕೆ, ಅಮ್ಮ ಅಪ್ಪ ಅಂದ್ರೆ ಅಮ್ಮ ಅಪ್ಪನಿಗೆ ಯಾವಾಗ್ಲೂ ಸುಳ್ಳು ಹೇಳಬಾರದು. ಏನ್ ಹೇಳ್ಬಾರ್ದು? ಸುಳ್ಳು ಹೇಳಬಾರದು. ಅಮ್ಮ ಅಪ್ಪನಿಗೆ ಎದುರು ಮಾತಾಡಬಾರದು. ತಂದೆ ತಾಯಿ ಹೇಳಿದ್ದು ಮತ್ತೆ ಗುರುಗಳು ಹೇಳಿದ್ದು ಮಾತು ಕೇಳಬೇಕು. ಇನ್ನೆರಡು ಚಿಕ್ಕದು ಹೇಳ್ತೇವೆ. ಅವ್ರಿಗೆ ಏನಂತ ಹೇಳಿದ್ರೆ, ಇವರು ವಿದ್ಯೆ ಕಲಿಬೇಕು ಅಂತ ಇರ್ತಾರಲ್ಲ, ಏನಾದ್ರು ನನಗೊಂದು ಶ್ಲೋಕ ಹೇಳ್ಕೊಡಿ, ಏನಾದ್ರು ಶ್ಲೋಕ ಹೇಳ್ಕೊಡಿ ಅಂತ ಹೇಳಿದಾಗ ಅವ್ರು ಹೇಳ್ಕೊಡ್ತಾರೆ, ಅದು ಏನ್ ಹೇಳಿದ್ರು ನನಗೆ ನೋಡು, ನೀನ್ ಭಕ್ತಿಯಿಂದ ಜ್ಞಾಪಕೊಂಡ್ರೆ ಏನೇ ಆಗಲಿ, ನೀನು ಭಕ್ತಿಯಿಂದ ಜ್ಞಾಪಕೊಂಡ್ರೆ ಮ್ಯಾನಿಫೆಸ್ಟಿಂಗ್ ಅಂತ ಹೇಳ್ತಾರೆ. ಒಂದು ಏನೋ ಮ್ಯಾನಿಫೆಸ್ಟ್ ಅಂತ ಹೇಳಿದ್ರೆ, ನಾನು ಏನೇ ಹೇಳಿದ್ರು ಅದು ಬಂದ್ಬಿಡುತ್ತೆ ಅಂದ್ರೆ ನೀವು ಹೇಳ್ಬೇಕು ಹೇಳೋದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಒಳ್ಳೇದಾಗಿ ಅಂತ ಹೇಳ್ತಾರೆ. ಒಳ್ಳೇದು ಅಂದ್ರೆ ತಾಸ್ ಕೂತಿರ್ತಾರೆ, ಹತ್ತು ಹೇಳ್ತೀವಿ ಆ ಥರ ಹೇಳ್ತಾರೆ. ಯಾರು ಹೇಳ್ತಾರೆ ಕನಕದಾಸರಿಗೆ, ನೀವು ಕೋಣ ಅನ್ನೋ ಅಂತ ಹೇಳ್ತಾರೆ. ಅಷ್ಟೇ ತಾನೇ ಅಂತೇಳಿ ಕೋಣ ಅಂತ ಭಕ್ತಿಯಿಂದ ಹೇಳ್ತಾ ಇರ್ತಾರೆ. ಭಕ್ತಿಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಎಷ್ಟು ಚೆನ್ನಾಗಿ ಭಕ್ತಿ ಇರುತ್ತೆ ಅಂತ ಹೇಳಿದ್ರೆ ನಿಜವಾದ ಕೋಣ ಬಂದೇ ಬಿಡತ್ತೆ. ಅಂದ್ರೆ ಇದೇನಂತ ಹೇಳಿದ್ರೆ,
ಭಕ್ತಿಯಿಂದ ನಾವೇನೇ ಮಾಡಿದ್ರು ನನಗೆ ಫಸ್ಟ್ ರ್ಯಾಂಕ್ ಬರ್ಬೇಕು, ನನ್ ಸುಮ್ಮನೆ ಫಸ್ಟ್ ರ್ಯಾಂಕ್ ಬರ್ಬೇಕು ಅಂದ್ರೆ ಆಗಲ್ಲ. ನಾವೇನ್ ಮಾಡ್ಬೇಕು? ಎಫರ್ಟ್ ಹಾಕ್ಬೇಕು. ಅಂದ್ರೆ ಭಕ್ತಿಯಿಂದ ನಾವು ಓದ್ಬೇಕು. ಓದ್ದಕ್ ನಾವೇನಾಗ್ತೀವಿ? ಫಸ್ಟ್ ರ್ಯಾಂಕ್ ತಗೋತೀವಿ, ಏನ್ ಬೇಕಿದ್ರು ಮಾಡ್ತೀವಿ ಅನ್ನೋದಕ್ಕೆ ಎರಡನೇದು. ಮೂರನೇದು ಏನಪ್ಪಾ ಅಂತ ಹೇಳಿದ್ರೆ, ಒಂದ್ಸತಿ ಕನಕದಾಸರು ಕೃಷ್ಣನ್ ನೋಡಕ್ಕೆ ಅಂತ ಉಡುಪಿ ಮಠಕ್ಕೆ ಹೋಗ್ತಾರೆ. ಏನೋ ಕೃಷ್ಣನ್ ನೋಡ್ಬೇಕು ಉಡುಪಿ ಮಠಕ್ಕೆ ಹೋಗ್ತಾರೆ. ಉಡುಪಿ ಮಠಕ್ಕೆ ಹೋಗ್ಬೇಕಿದ್ರೆ ಅವ್ರನ್ನ ಒಳಗ್ ಬಿಡೋದಿಲ್ಲ. ಇವರು ಕೇಳ್ತಾರೆ, ಒಳಗ್ ಬಿಡು ಅಂತ ಕೇಳ್ತಾರೆ, ಕೇಳೋದಿಲ್ಲ. ಯಾರೋ ಒಬ್ಬರು ಏನ್ ಮಾಡ್ತಾರೆ, ಕಟ್ಟಿಬಿಟ್ಟು ಹಿಂದ್ಗಡೆ ಹೋಗಿ ಒಂದು ಎಲ್ಲ ಕಟ್ಬಿಡ್ತಾರೆ. ಅವಾಗ ಕೃಷ್ಣನ ಇವರು ಭಕ್ತಿಯಿಂದ ಜ್ಞಾಪಿಸ್ಕೊತಾರೆ. ಭಕ್ತಿಯಿಂದ ಎಷ್ಟು ಭಕ್ತಿ ಇರತ್ತೆ ಅಂತ ಹೇಳಿದ್ರೆ, ಭಕ್ತಿ ಪರಾಕಾಷ್ಠೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ, ಭಗವಂತನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಕೃಷ್ಣ ತಿರುಗಿ ಬಿಡ್ತಾನೆ. ಇವತ್ತಿಗೂ ಮುಂದಿನ ಸತಿ ಎಷ್ಟು ಜನ ಉಡುಪಿ ನೋಡಿದ್ರೆ ಕೈ ಎತ್ತಿ ಮಕ್ಕಳುಗಳು. ಉಡುಪಿಲಿ ಹೆಂಗೆ ಅಂತ ಹೇಳಿದ್ರೆ, ನಾವು ದೇವಸ್ಥಾನಕ್ಕೆ ಹೋದ್ರೆ ಯಾವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾರೆ ದೇವ್ರು ಕಾಣಿಸ್ತಾರಲ್ವಾ, ಅದ್ರ ಉಡುಪಿಲಿ ದೇವಸ್ಥಾನಕ್ಕೆ ಹೋದ್ರೆ ದೇವ್ರು ಕಾಣಲ್ಲ. ನಾವೇನ್ ಮಾಡ್ಬೇಕು? ಹಿಂದಿಂದ ಹೋಗಿ ಹಿಂದ್ಗಡೆಯಿಂದ ಹೋದ್ರೆ ಮಾತ್ರ ಕಾಣ್ತಾನೆ. ಕೃಷ್ಣ ನೋಡ್ಬೇಕಿದ್ರೆ ಆ ಕಡೆ ಒಂದು ಕನಕನ ಕಿಂಡಿ ಏನಿದೆ, ಕನಕನ ಕಿಂಡಿ ಇದೆ. ಆ ಕಿಂಡಿ ನೋಡ್ಬೇಕು ಅಂದ್ರೆ ಭಗವಂತನ ನಾವು ತುಂಬಾ ಧ್ಯಾನ ಮಾಡಿದ್ರೆ, ಭಕ್ತಿಯಿಂದ ಮಾಡಿದ್ರೆ ಭಗವಂತ ನಮ್ಗೆ ಯಾವಾಗ್ಲೂ ಒಲಿತಾನೆ, ಏನ್ ಬೇಕಿದ್ರು ಕೊಡ್ತಾನೆ ಅನ್ನೋದಕ್ಕೆ ಇವತ್ತು ಈ ಕಥೆಗಳು ಸಾಕ್ಷಿ. ಅಂದ್ರೆ ಗುರು ಶಿಷ್ಯರು ನಾವು ಇವತ್ತು ತಿಳ್ಕೊಂಡ್ವಿ. ಅಂದ್ರೆ ನಾವು ತಂದೆ ತಾಯಿ ಅದಾದ್ಮೇಲೆ ಗುರುಗಳು, ಈ 3 ಜನ ಯಾವಾಗ್ಲೂ ನಾವು ಭಕ್ತಿಯಿಂದ ನೋಡ್ಕೋಬೇಕು. ಮತ್ತೆ ಹೇಳಿದ್ದಕ್ಕೆ ನಾವು ಸರಿಯಾಗಿ ಕೇಳಬೇಕು ಅನ್ನೋದು ಇವತ್ತಿನ ಕಥೆ ಹೇಳ್ತೇನೆ. ನಾನು ಇವತ್ತೆಲ್ಲ ಹೇಳ್ದಲ್ಲ, ಒಂದು ಗುರುಕಾಣಿಕೆ ಕೊಡ್ಬೇಕು ಅಂತ. ಇವನೇನ್ ಕಾಡ್ದ ಗುರುಕಾಣಿಕೆ? ಯಾರು? ಏಕಲವ್ಯ ಗುರುಕಾಣಿಕೆ ಏನ್ ಕೊಟ್ಟ? ಹೆಬ್ಬೆರಳು ಕೊಟ್ಟ. ನಾವು ನಿಮ್ಮನ್ನ ಹೆಬ್ಬೆರಳೇನು ಕೇಳ್ತಾ ಇಲ್ಲ, ನಾವು ಗುರುಕಾಣಿಕೆ ಅಂತ ಕೇಳ್ತಿರೋ ಅಂದ್ರೆ ತಿಂಗಳಿಗೆ 100 ರೂಪಾಯಿ ಒಬ್ಬ ಹುಡುಗನಿಗೆ. ಎಷ್ಟು? 100 ರೂಪಾಯಿ ಒಂದು ಮಸಾಲೆ ದೋಸೆ. ನಿಮ್ಮೊಂದು ಹೋಟೆಲ್ಗೆ ಮಸಾಲೆ ದೋಸೆ ಒಂದು ಕಾಫಿ ಕೊಂಡ್ರೆ ಇನ್ನೂ ಜಾಸ್ತಿನೇ ಆಗ್ತದೆ. ಅಂದ್ರೆ ಯಾತಕ್ಕೆ 100 ರೂಪಾಯಿ ಅಂತಿರೋದ್ರಿಂದ ನಾವು ಆಗ್ಲಿ ಅಥವಾ ಸೌಮ್ಯಾರೋಗ್ಲಿ ದುಡ್ಡು ಮಾಡ್ಬೇಕು ಅಂತ ಅಲ್ಲ. ಇದರಲ್ಲಿ ಭಗವಂತ ಇಬ್ಬರಿಗೂ ಚೆನ್ನಾಗಿರೋದು ಕೊಟ್ಟಿದ್ದಾನೆ. ಆದ್ರೆ ಏನಂತ ಹೇಳಿದ್ರೆ, ಯಾವುದೇ ಒಂದು ಕೆಲಸ ಮಾಡಿದಾಗ ನಾವು ಇದಕ್ಕಿಂತ ಮುಂಚೆ ಇದು 2ನೇ ಸತಿ ಇದು ಪುನರಾರಂಭ ಆಗಿದೆ. ಇದು ನಾವು ಕರೋನಾಗಿನ ಮುಂಚೆ ಇದೇ ತರ ಮಾಡಿದ್ವಿ. ಸುಮಾರು ಒಂದು 10-12 ವಾರಗಳು ಇನ್ನೂ ಜಾಸ್ತಿ ನಡೆದಿತ್ತು. ಅವಾಗ ನಾವು ಫ್ರೀಯಾಗಿ ಮಾಡ್ತಿದ್ದಾಗ ಯಾರಿಗೆ ದುಡ್ಡು ಕೊಟ್ರೆ ಅದಕ್ಕೊಂದು ಬೆಲೆ ಕೊಟ್ಟಿದೀವಲ್ಲ ಅನ್ನೋದಕ್ಕೋಸ್ಕರ ಬರ್ತಾರೆ. 100 ರೂಪಾಯಿ ಕೊಟ್ಟಿದೀವಲ್ಲ ಅಂತಾದ್ರೂ ಬರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಆದ್ರೆ ಬರೋದಿಲ್ಲ. ಹಾಗಾಗಿ ಒಂದು ನಾಮಿನಲ್ ಫೀಸ್ ಅಂತ ಹೇಳಬೇಕಿದ್ರೆ, ಒಂದು ಗುರುಕಾಣಿಕೆ ಅಂದ್ರೆ ಇದು ನನಗೂ ಬೇಡ, ಇದು ಸೌಮ್ಯವ್ರಿಗೂ ಬೇಡ, ಇದೊಂದು ಯಾವುದೋ ಒಂದು ಒಳ್ಳೆ ಕಾರ್ಯಕ್ಕೆ ನಾವು ಉಪಯೋಗಿಸ್ಕೊಡ್ತೀವಿ. ಆದ್ರೆ ನಿಮ್ಗೊಂದು ಬದ್ಧತೆ ಇರಲಿ, ಅನ್ನೋದಕ್ಕೋಸ್ಕರ 100 ರೂಪಾಯಿ ಒಬ್ಬ ಹುಡುಗನಿಗೆ ಆಗತ್ತಲ್ವಾ? ಆಗತ್ತಲ್ವಾ? 100 ರೂಪಾಯಿ. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ದೀಪದಿಂದ ದೀಪ ಹಚ್ಚಬೇಕಿದ್ರೆ ಒಂದು ಚಿಕ್ಕ ಮಾಡ್ತೀವಿ ಅಂದ್ರೆ ಒಂದು ಹಚ್ಬಿಟ್ಟು ಸಾಲಾಗಿ ಹಚ್ಕೊಂಡ್ ಬರ್ತೀವಿ. ಇವತ್ತು ಜನ ಇದ್ರು ಹೇಮಂತರಿಗೆ 20 ಮಕ್ಕಳಿದ್ರು. ಮುಂದಿನ ಸತಿ ಏನ್ ಮಾಡ್ಬೇಕು ನಾವು? ದೀಪದಿಂದ ದೀಪ ಹಚ್ಚಿದ್ರೆ ಏನ್ ಮಾಡ್ಬೇಕು ನಾವೇನ್ ಮಾಡ್ಬೇಕು? ನಾವು ಇನ್ನು 4 ಕಥೆ ಇಷ್ಟ ಆಯ್ತು. ಎಷ್ಟು ಜನಕ್ಕೆ ಕಥೆ ಇಷ್ಟ ಆಯ್ತೀನಿ? ಎಷ್ಟು ಜನ ಕಥೆ ಇಷ್ಟ ಅಂದ್ರೆ ಚಪ್ಪಾಳೆ ಹೊಡಿದೀನಿ ನೋಡ. ಚಪ್ಪಾಳೆ ಎಷ್ಟು ಜನ ಹೊಡಿಬೇಕು, ಜೋರ ಹೊಡಿಬೇಕು ಅಂತ. ಕಥೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ನಿಮಗೆ ನೀವು ಪ್ರತಿ ವಾರನೂ ಅಂದ್ರೆ ವಾರಕ್ಕೆ ಇದು ತಿಂಗಳಿಗೆ 2 ಸತಿ, ಮೊದಲನೇದು ಮತ್ತೆ 3ನೇ ಶುಕ್ರವಾರ 7 ಗಂಟೆಯಿಂದ 8 ಗಂಟೆ. 7 ಗಂಟೆ ಅಂದ್ರೆ 6:45 ಬಂದ್ ಮಾಡಿ. ಇನ್ನೂ ಒಂದಷ್ಟು ಜನ ಕರ್ಕೊಂಡ್ ಬರ್ಬೇಕು. ಮತ್ತೊಂದು ಹೋಮ್ವರ್ಕ್ ಕೊಟ್ಟಿದ್ದೆ. ಏನ್ ಹೋಮ್ವರ್ಕ್ ಕೊಟ್ಟಿದ್ದೆ? ಸಪ್ತಕ್ಕೆ ಚಿರಂಜೀವಿಗಳ ಹೆಸರನ್ನ ನಾವು ಕಲ್ತ್ಕೊಂಡು ಬಾಯ್ಪಾಠ ಮಾಡ್ಕೊಂಡ್ಬಿಡ್ತೇವೆ. ಅದನ್ನ ನಾನು 3-4 ಹೇಳ್ಬಿಟ್ಟಿದ್ದೀನಿ. ಅಶ್ವತ್ಥಾಮ ಬಲ್ಲೇರು ಯಾಕೆ ಹೇಳ್ಬಿಟ್ಟಿದ್ದೀನಿ ನಿಮ್ಗೆ. 3 ಜನ ಅಲ್ಲ ಗೊತ್ತವರಿಗೆ ಅವರು ಹೇಳ್ಬಿಟ್ರಲ್ಲಿ. ಅದನ್ನೇ ಮಕ್ಕಳೆಲ್ಲ ಕಲ್ತ್ಬಿಡಿ, ದೊಡ್ಡವರು. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಇದರಿಂದ ದೊಡ್ಡವ್ರಿಗೂ ಕಲಿಯಕ್ಕಾಗತ್ತೆ. ಯಾಕಂದ್ರೆ ಯಾವಾಗ ನಾವು ಹೇಳ್ಕೊಟ್ಟಿದ್ರೆ ಈ ಮನೇಲಿ ಒಂದ್ಸತಿ ಮನನ ಮಾಡಿಸಿ. ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ನನಗೆ ನಮ್ಮಮ್ಮ ನಮ್ಮಪ್ಪ ಹೇಳ್ಕೊಟ್ಟಿದ್ರಿಂದ ಇವತ್ತು ನಾನು ಬಂದು ಧೈರ್ಯವಾಗಿ ಬಂದು ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದನ್ನ ನೀವು ಅಷ್ಟೇ ಜವಾಬ್ದಾರಿಯುತವಾಗಿ, ಅಂದ್ರೆ ಇವತ್ತಿನ ದಿವಸ ಕಲಿತಾನೆ ಇಲ್ಲ. ಹಾಗಾಗಿ ನಾವು ಇದನ್ನ ಹೇಳ್ಕೊಡ್ಬೇಕು. ಮತ್ತೆ ಸಾಧ್ಯವಾದಷ್ಟು ನೀವು ನನ್ನ ಇಡೀ ಕಥೆಯಲ್ಲಿ ನೋಡಿದ್ರೆ ನಾನು ತುಂಬಾ ಕಡಿಮೆ ಇಂಗ್ಲಿಷ್ ಬಳಸ್ತೀನಿ. ಯಾಕೆಂದ್ರೆ ಮಕ್ಕಳುಗಳಿಗೆ ಅರ್ಥ ಆಗ್ಲಿ. ಜೊತೆಗೆ ಸಂಸ್ಕೃತ ಪದಗಳನ್ನು ಹೇಳ್ತೀನಿ. ಸಂಸ್ಕೃತ ಪದಕ್ಕೆ ಕನ್ನಡ ಅರ್ಥ ಹೇಳ್ತೀನಿ. ಅಕ್ಷಿ ಕುಕ್ಷಿ ಇದೆಲ್ಲ ಹೇಳ್ತಾ ಇರ್ಬೇಕಿದ್ರೆ, ಅದೆಲ್ಲ ನಾನು ಹೇಳ್ಬೇಕಿದ್ರೆ ಮಕ್ಕಳಿಗೆ ಆ ಪದಗಳು ಕೇಳ್ತಾ ಇದ್ರೆ ನಂಗೆ ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರೆ, ಏನು ನಾನು ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಎಷ್ಟೊಂದು ಜನ ಮಕ್ಕಳು ನನಗಿನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಸೂಪರ್. ಎಲ್ಲರಿಗೂ ಮಕ್ಕಳಿಗೆಲ್ಲ ಜ್ವರ ಚಪ್ಪಾಳಿ. ಮುಂದಿನ ವಾರ ಮತ್ತೆ ನಾವೆಲ್ಲ ಭೇಟಿ ಆಗೋಣ. ಆಯ್ತಾ? ಎಲ್ಲ ಒಂದ್ಸತಿ
ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಅಂದ್ರೆ ಜೈ ಜೈ ಶ್ರೀರಾಮ್ ಅನ್ಬೇಕು. ಜೈ ಶ್ರೀರಾಮ್. ಜೈ ಶ್ರೀ ಜೈ ಜೈ ಶ್ರೀರಾಮ್ ಅನ್ಬೇಕು. ಜೈ ಶ್ರೀರಾಮ್. ಅಷ್ಟೇನಾ ಬರೋದು? ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಲ್ಲರಿಗೂ ಇಷ್ಟೊತ್ತು ನಮ್ಗೆ ಒಳ್ಳೊಳ್ಳೆ ಕಥೆಗಳನ್ನು ಹೇಳಿದಂತ ಶ್ರೀಕಂಠ ಬಾಳಗಂಜಿ ಅವರಿಗೆ ಒಂದು ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದ. ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?